ನಾವು ಈಗಾಗಲೇ ನೆಸಮ್ ಸೀರೀಸ್ 5A ಮ್ಯೂಚುವಲ್ ಫಂಡ್ಸ್ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಎಂದರೆ ಏನು, ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ, ವಿಭಿನ್ನ ರೀತಿಯ ಮ್ಯೂಚುವಲ್ ಫಂಡ್ಸ್ ಯಾವುವು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ನಾವು ಸ್ಕೀಮ್ ಇನ್ಫರ್ಮೇಷನ್ ಡಾಕ್ಯುಮೆಂಟ್ಸ್ ಬಗ್ಗೆ ಓದಿದ್ದೇವೆ. ನಾವು ತೆರಿಗೆಯ ಬಗ್ಗೆ ಓದಿದ್ದೇವೆ ಮತ್ತು ಮ್ಯೂಚುವಲ್ ಫಂಡ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಆದರೆ ಯಾವ ಮ್ಯೂಚುವಲ್ ಫಂಡ್ ಸ್ಕೀಮ್ ಯಾವ ರೀತಿಯ ಹೂಡಿಕೆದಾರರಿಗೆ ಸೂಕ್ತವಾಗಿರುತ್ತದೆ ಎಂಬುದನ್ನು ನಾವು ಚರ್ಚಿಸುವಾಗ ಸಾಮಾನ್ಯವಾಗಿ ನಾವು ಈ ಪ್ರಶ್ನೆಯನ್ನು ಪರಸ್ಪರ ಕೇಳಿಕೊಳ್ಳುತ್ತೇವೆ. ಇಂದು ನಾವು ಅಧ್ಯಾಯ ಸಂಖ್ಯೆ 12 ಅಂದರೆ ಈ ವಿಷಯದ ಮೇಲೆ ಆಧಾರಿತ ಅಧ್ಯಾಯವನ್ನು ಓದುತ್ತಿದ್ದೇವೆ. ಹಾಯ್ ಗೈಸ್, ನಮ್ಮ ಚಾನೆಲ್ ಸೆಂಟ್ರಿ ಶಾಲಾ ಬೈ ಸೆಂಟ್ರಿಸಿಟಿಗೆ ಮತ್ತೆ ಸ್ವಾಗತ. ನಿಮ್ಮ ವೆಲ್ತ್ ಪಾಲ್ದಾರ್. ನನ್ನ ಹೆಸರು ಅನುಜ್ ಮತ್ತು ನೀವು ನೆಸಮ್ ಸೀರೀಸ್ 5A ಪಾಸ್ಟ್ ಫಾರ್ ಶೂರ್ ವಿಡಿಯೋಗಳನ್ನು ನೋಡುತ್ತಿದ್ದೀರಿ. ನಾವು ಇಲ್ಲಿಯವರೆಗೆ 11 ಅಧ್ಯಾಯಗಳನ್ನು ಒಳಗೊಂಡಿದೆ. ಇದು 12ನೇ ಅಧ್ಯಾಯ, ಮ್ಯೂಚುವಲ್ ಫಂಡ್ ಯೋಜನೆ ಆಯ್ಕೆ. ಇಂದು ನಾವು ತಿಳಿದುಕೊಳ್ಳೋದು ಹೂಡಿಕೆದಾರರ ಅಗತ್ಯ, ಆದ್ಯತೆಗಳು ಮತ್ತು ರಿಸ್ಕ್ ಪ್ರೊಫೈಲ್ ಆಧಾರದ ಮೇಲೆ ಯೋಜನೆ ಆಯ್ಕೆ. ಮ್ಯೂಚುವಲ್ ಫಂಡ್ ಯೋಜನೆಗಳಲ್ಲಿ ರಿಸ್ಕ್ ಮಟ್ಟ, ಮ್ಯೂಚುವಲ್ ಫಂಡ್ಸ್ನ ಹೂಡಿಕೆ ತಂತ್ರದ ಆಧಾರದ ಮೇಲೆ ಯೋಜನೆ ಆಯ್ಕೆ, ಫಂಡ್ನ ಪ್ರದರ್ಶನ, ಫಂಡ್ ಪೋರ್ಟ್ಫೋಲಿಯೋ, ಫಂಡ್ ವಯಸ್ಸು, ಫಂಡ್ ಗಾತ್ರ, ಪೋರ್ಟ್ಫೋಲಿಯೋ ಟರ್ನ್ ಓವರ್, ಯೋಜನೆ ವೆಚ್ಚಗಳು ಮತ್ತು ವಿಭಿನ್ನ ಎನ್ಸಿಗಳಿಂದ ಹಾಗೂ ಒಂದೇ ಯೋಜನೆ ವರ್ಗದೊಳಗಿನ ಮ್ಯೂಚುವಲ್ ಫಂಡ್ ಯೋಜನೆಗಳ ಆಯ್ಕೆ. ಮ್ಯೂಚುವಲ್ ಫಂಡ್ ಯೋಜನೆಗಳಲ್ಲಿ ಆಯ್ಕೆ ಮಾಡುವ ಆಯ್ಕೆಗಳು ಮತ್ತು ಮ್ಯೂಚುವಲ್ ಫಂಡ್ ಯೋಜನೆಗಳನ್ನು ಆಯ್ಕೆ ಮಾಡುವಾಗ ಮಾಡಬೇಕಾದ ಮತ್ತು ಮಾಡಬಾರದುಗಳ ಬಗ್ಗೆ. ಹಾಗಾದರೆ ಆರಂಭಿಸೋಣ. ಮ್ಯೂಚುವಲ್ ಫಂಡ್ ಯೋಜನೆಯನ್ನು ಹೇಗೆ ಆಯ್ಕೆ ಮಾಡಬೇಕು? ಯಾವುದೇ ವಯೋವರ್ಗದ ಅಥವಾ ಯಾವುದೇ ರಿಸ್ಕ್ ಆಪೆಟೈಟ್ ಇರುವ ಹೂಡಿಕೆದಾರನು ತನ್ನ ಗುರಿಗಳನ್ನು ಸಾಧಿಸಲು ಮತ್ತು ಹೂಡಿಕೆ ಮಾಡಲು ಮ್ಯೂಚುವಲ್ ಫಂಡ್ ಯೋಜನೆಯನ್ನು ಹೇಗೆ ಆಯ್ಕೆ ಮಾಡಬಹುದು ಎಂಬುದನ್ನು ನೋಡೋಣ. ಮತ್ತು ಯಾವ ರೀತಿಯಲ್ಲಿ ಅವನು ಯೋಜನೆಯ ಬಗ್ಗೆ ತಿಳಿದುಕೊಳ್ಳಬಹುದು, ಯಾವ ಯೋಜನೆಯಲ್ಲಿ ಎಷ್ಟು ಅಪಾಯ ಇದೆ ಎಂಬುದನ್ನು ಹೇಗೆ ಅರ್ಥಮಾಡಿಕೊಳ್ಳಬಹುದು. ಈ ಅಧ್ಯಾಯದಲ್ಲಿ ಇದನ್ನು ತಿಳಿದುಕೊಳ್ಳೋಣ. ಮೊದಲು ಬರುವುದು ಹೂಡಿಕೆದಾರನ ಅಗತ್ಯ, ಪ್ರೊಫೈಲ್ ಮತ್ತು ರಿಸ್ಕ್ ಆಪೆಟೈಟ್ ಆಧಾರದ ಮೇಲೆ ಯೋಜನೆ ಆಯ್ಕೆ. ಒಬ್ಬ ಹೂಡಿಕೆದಾರನಿಗೆ ಮ್ಯೂಚುವಲ್ ಫಂಡ್ ಯೋಜನೆಯ ಆಯ್ಕೆ ಅವನು ನಿಖರವಾಗಿ ಏನು ಬಯಸುತ್ತಾನೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಅವನು ತನ್ನ ಬಂಡವಾಳವನ್ನು ದೀರ್ಘಾವಧಿಯಲ್ಲಿ ಹೆಚ್ಚಿಸಿಕೊಳ್ಳಲು ಬಯಸುತ್ತಾನೆಯೋ ಅಥವಾ ತನ್ನ ಬಂಡವಾಳವನ್ನು ರಕ್ಷಿಸಿಕೊಂಡು ಸ್ವಲ್ಪವಾಗಿ ನಿಯಮಿತ ಆದಾಯವನ್ನು ಪಡೆಯಲು ಬಯಸುತ್ತಾನೆಯೋ, ಬಂಡವಾಳವನ್ನು ಉಳಿಸಿಕೊಳ್ಳಲು ಬಯಸುತ್ತಾನೆಯೋ, ಅವನು ಯಾವ ರೀತಿಯಲ್ಲಿ ಹೂಡಿಕೆ ಮಾಡಲು ಬಯಸುತ್ತಾನೆ ಮತ್ತು ನಿಖರವಾಗಿ ಅವನ ಅಗತ್ಯವೇನು. ಹೀಗಾಗಿ ಹೂಡಿಕೆಗಳು ಅವನ ಹೂಡಿಕೆ ಉದ್ದೇಶಗಳು ಮತ್ತು ಆರ್ಥಿಕ ಗುರಿಗಳ ಮೇಲೆ ಆಧಾರಿತವಾಗಿವೆ. ಹೂಡಿಕೆದಾರನು ತನ್ನ ಆ ಗುರಿಗಳನ್ನು ಸಾಧಿಸಲು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಾನೆ. ಅವನ ಯೋಜನೆ ಆಯ್ಕೆ, ಅವನು ಯಾವ ಮ್ಯೂಚುವಲ್ ಫಂಡ್ ಯೋಜನೆಯನ್ನು ಆಯ್ಕೆ ಮಾಡುತ್ತಾನೆ ಎಂಬುದು ಅವನ ಹೂಡಿಕೆದಾರರ ಪ್ರೊಫೈಲ್, ಅವನ ಹೂಡಿಕೆ ಉದ್ದೇಶಗಳು, ಅವನು ಎಷ್ಟು ಲಾಭ ಪಡೆಯಲು ಸಾಧ್ಯವಿದೆ ಮತ್ತು ಅವನು ಎಷ್ಟು ಅಪಾಯವನ್ನು ತೆಗೆದುಕೊಳ್ಳಲು ಸಿದ್ಧನಿದ್ದಾನೆ ಎಂಬುದರ ಮೇಲೆ ಆಧಾರಿತವಾಗಿರುತ್ತದೆ. ಎರಡನೆಯದಾಗಿ, ಹೂಡಿಕೆದಾರರ ಅಪಾಯ ಪ್ರೊಫೈಲ್ ಆಧಾರದ ಮೇಲೆ ಮ್ಯೂಚುವಲ್ ಫಂಡ್ ಯೋಜನೆಗಳನ್ನು ಆಯ್ಕೆ ಮಾಡಲಾಗುತ್ತದೆ. ನೋಡಿ, ಪ್ರತಿಯೊಬ್ಬ ಮ್ಯೂಚುವಲ್ ಫಂಡ್ ಹೂಡಿಕೆದಾರರ ಅಪಾಯ ಸ್ವಭಾವವೇ ವಿಭಿನ್ನವಾಗಿರುತ್ತದೆ. ಒಬ್ಬ 25 ರಿಂದ 30 ವರ್ಷದ ಹೂಡಿಕೆದಾರನ ಅಪಾಯ ಸ್ವೀಕಾರ ಸಾಮರ್ಥ್ಯ ಅಥವಾ ಅಪಾಯ ಸ್ವೀಕರಿಸಲು ಇರುವ ಇಚ್ಛೆ ವಿಭಿನ್ನವಾಗಿರುತ್ತದೆ. ಹಾಗೆಯೇ 35, 40, 45 ವರ್ಷದ ಹೂಡಿಕೆದಾರನದು ಬೇರೆಯಾಗಿರುತ್ತದೆ ಮತ್ತು 60 ಅಥವಾ 65 ವರ್ಷದ ಹೂಡಿಕೆದಾರನ ಅಪಾಯ ಸ್ವೀಕಾರ ಸಾಮರ್ಥ್ಯ ಮತ್ತು ಅಪಾಯ ಸ್ವೀಕರಿಸಲು ಇರುವ ಇಚ್ಛೆ ಕೂಡ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ. ಹೀಗಾಗಿ ಈ 3 ವಿಧದ ಹೂಡಿಕೆದಾರರಿಗೂ ಅವರ ಯೋಜನೆ ಆಯ್ಕೆಗಳು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತವೆ. ಹೆಚ್ಚಾಗಿ ಹೇಳಲಾಗುತ್ತದೆ, ಹಾಗೆ ನಂಬಲಾಗುತ್ತದೆ, ನಿಮ್ಮ ಜೀವನದ ಪ್ರಾರಂಭಿಕ ಹಂತಗಳಲ್ಲಿ, ಉದಾಹರಣೆಗೆ 25, 30, 35 ವರ್ಷಗಳ ವಯಸ್ಸಿನಲ್ಲಿ ಹೂಡಿಕೆದಾರನಿದ್ದರೆ ಅವನಿಗೆ ಹೆಚ್ಚಿನ ಅಪಾಯ ಸ್ವೀಕರಿಸುವ ಸಾಮರ್ಥ್ಯ ಇರುತ್ತದೆ ಮತ್ತು ಅವನು ಹೆಚ್ಚು ಲಾಭದ ಸಾಧ್ಯತೆಗಳಿರುವ ಮತ್ತು ಹೆಚ್ಚಿನ ಅಪಾಯವಿರುವ ಮ್ಯೂಚುವಲ್ ಫಂಡ್ ಅಥವಾ ಇತರ ಮ್ಯೂಚುವಲ್ ಫಂಡ್ ಯೋಜನೆಗಳಲ್ಲಿ ಹೂಡಿಕೆ ಮಾಡಬಹುದು. ಹೆಚ್ಚು ಅಪಾಯ ಸ್ವೀಕರಿಸುವ ಸಾಮರ್ಥ್ಯ ಇರುವವನು ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ನಲ್ಲಿ ತನ್ನ ಹೂಡಿಕೆಯನ್ನು ಹೆಚ್ಚು ಇಟ್ಟುಕೊಳ್ಳಬಹುದು ಮತ್ತು ಸಂಪೂರ್ಣ ಪೋರ್ಟ್ಫೋಲಿಯೋವನ್ನು ನಿರ್ಮಿಸಬಹುದು. ಹೆಚ್ಚು ವಯಸ್ಸಾಗುತ್ತಾ ಹೋದಂತೆ ಅವರ ಒಟ್ಟು ಹೂಡಿಕೆ ಮತ್ತು ಇಕ್ವಿಟಿ ಎಂಬ ಆಸ್ತಿ ವರ್ಗದಲ್ಲಿ ಅವರ ಒಟ್ಟು ಹೂಡಿಕೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಹಣಕಾಸಿನಲ್ಲಿ ಒಂದು ನಿಯಮ ಇದೆ, 100 - ವಯಸ್ಸು ಇಕ್ವಿಟಿಯಲ್ಲಿ ಇರಬೇಕು ಎಂಬುದು. ಹಾಗಾದರೆ ಒಂದು ಹೂಡಿಕೆದಾರನ ವಯಸ್ಸು 30 ವರ್ಷಗಳಾದರೆ ಮತ್ತು ನಾವು 100ರಲ್ಲಿ 30 ಕಡಿತ ಮಾಡಿದರೆ ಅದು 70 ಆಗುತ್ತದೆ. ಅಂದರೆ 70% ಹೂಡಿಕೆ ಇಕ್ವಿಟಿಯಲ್ಲಿ ಇರಬೇಕು ಎಂದು ಹೇಳಲಾಗುತ್ತದೆ. ಒಂದು 50 ವರ್ಷದ ಹೂಡಿಕೆದಾರನಿಗೆ 50% ಇಕ್ವಿಟಿಯಲ್ಲಿ ಇರಬೇಕು ಮತ್ತು 50% ಡೆಟ್ನಲ್ಲಿ ಇರಬೇಕು. ಹಾಗೆ ಒಂದು 70 ವರ್ಷದ ಹೂಡಿಕೆದಾರನಿಗೆ 30% ಇಕ್ವಿಟಿಯಲ್ಲಿ ಮತ್ತು 70% ಡೆಟ್ನಲ್ಲಿ ಇರಬೇಕು. ಆದರೆ ಇದು ಕೇವಲ ಒಂದು ಸಾಮಾನ್ಯ ನಿಯಮ ಮಾತ್ರ. ಇದು ಹೂಡಿಕೆದಾರನಿಂದ ಹೂಡಿಕೆದಾರನಿಗೆ ಅವಲಂಬಿತವಾಗಿದೆ. ಒಬ್ಬ ಹೂಡಿಕೆದಾರನು 30 ವರ್ಷದವನು, ಅವನು ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಇಚ್ಛಿಸುವುದಿಲ್ಲ. ಅವನಿಗೆ ರಿಸ್ಕ್ ತೆಗೆದುಕೊಳ್ಳುವ ಮನಸ್ಸಿಲ್ಲ. ಅವನಿಗೆ ಸಾಧ್ಯವಿದೆ ತನ್ನ ಸಂಪೂರ್ಣ ಪೋರ್ಟ್ಫೋಲಿಯೋವನ್ನು ಫಿಕ್ಸ್ಡ್ ಇನ್ಕಮ್ನಲ್ಲಿ ನಿರ್ಮಿಸಬಹುದು ಮತ್ತು ಮಾರುಕಟ್ಟೆಯಲ್ಲಿ ಇಂತಹ ಹೂಡಿಕೆದಾರರು ಇದ್ದಾರೆ. ಅವರು 60 ವರ್ಷ, 65 ವರ್ಷ, 70 ವರ್ಷ ವಯಸ್ಸಿನವರು ಮತ್ತು ಇಂದಿಗೂ ಅವರ ಪೋರ್ಟ್ಫೋಲಿಯೋ ಸಂಪೂರ್ಣವಾಗಿ ಇಕ್ವಿಟಿಯಲ್ಲಿ, ಬಹಳಷ್ಟು ಇಕ್ವಿಟಿ ಇರುವ ಪೋರ್ಟ್ಫೋಲಿಯೋ ಹೊಂದಿದ್ದಾರೆ. ಅವರ ಪೋರ್ಟ್ಫೋಲಿಯೋದಲ್ಲಿ ಇಕ್ವಿಟಿಯ ಪ್ರಮಾಣ ಹೆಚ್ಚು ಇದೆ. ಹಾಗೆಯೇ ಹೂಡಿಕೆದಾರರು ಕೂಡ ಇರುತ್ತಾರೆ. ನಾವು ಇದು ಅರ್ಥ ಮಾಡಿಕೊಳ್ಳಬೇಕು, ಪ್ರತಿಯೊಬ್ಬ ಹೂಡಿಕೆದಾರರಿಗೂ ರಿಸ್ಕ್ ಪ್ರೊಫೈಲ್ ವಿಭಿನ್ನವಾಗಿದೆ, ವಯಸ್ಸುಗಳು ವಿಭಿನ್ನವಾಗಿವೆ ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಅವರಿಗೆ ಯೋಜನೆ ಆಯ್ಕೆ ಮಾಡಬೇಕಾಗುತ್ತದೆ.
ಮತ್ತು ನಾನು ನಿಮಗೆ ಹೇಳಿದಂತೆ ಮ್ಯೂಚುವಲ್ ಫಂಡ್ಗಳಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಂಬ ವಿಭಿನ್ನ ರೀತಿಯ ಮ್ಯೂಚುವಲ್ ಫಂಡ್ ಯೋಜನೆಗಳು ಇವೆ. ಆದ್ದರಿಂದ ಜೀವನದ ಪ್ರಾರಂಭದ ಹಂತದಲ್ಲಿ ನಾವು ಹೆಚ್ಚು ನಮ್ಮ ಹಣವನ್ನು ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ನಲ್ಲಿ ಹೂಡಬಹುದು. ಹಾಗೆ ಆ ಹಂತದಲ್ಲಿ ಮತ್ತು 60-70 ವರ್ಷದ ಹೂಡಿಕೆದಾರನಿಗೆ ನಾವು ಶುದ್ಧ ಲಾರ್ಜ್ ಕ್ಯಾಪ್ಗಳನ್ನು ನೀಡಬಹುದು. ಆದರೆ ಅವನ 30-40% ಇಕ್ವಿಟಿ ಹೂಡಿಕೆ ಮುಖ್ಯವಾಗಿ ಲಾರ್ಜ್ ಕ್ಯಾಪ್ಗಳಲ್ಲೇ ಇರುತ್ತದೆ. ಆಸ್ತಿ ಹಂಚಿಕೆ. ಮ್ಯೂಚುವಲ್ ಫಂಡ್ ಯೋಜನೆಯನ್ನು ಆಯ್ಕೆ ಮಾಡಲು ಆಸೆಟ್ ಅಲೋಕೇಶನ್ ಕೂಡ ಬಹಳ ಮುಖ್ಯವಾಗಿದೆ. ನೋಡಿ, ಆಸೆಟ್ ಅಲೋಕೇಶನ್ ಅಂದರೆ ಏನು? ನಿಮ್ಮ ಒಟ್ಟು ಹೂಡಿಕೆಯನ್ನು ವಿಭಿನ್ನ ಆಸೆಟ್ ಕ್ಲಾಸ್ಗಳಲ್ಲಿ ಹಂಚುವುದು. ಅರ್ಥಾತ್ ನೀವು ₹100 ಹೂಡಿಕೆಗೆ ಇಡಿದ್ದರೆ ನೀವು ಎಷ್ಟು ಮೊತ್ತವನ್ನು ಇಕ್ವಿಟಿಯಲ್ಲಿ ಹೂಡಿಕೆ ಮಾಡುತ್ತೀರಿ, ಎಷ್ಟು ಮೊತ್ತವನ್ನು ಡೆಟ್ನಲ್ಲಿ ಹೂಡಿಕೆ ಮಾಡುತ್ತೀರಿ, ಎಷ್ಟು ಮೊತ್ತವನ್ನು ಗೋಲ್ಡ್ನಲ್ಲಿ ಹೂಡಿಕೆ ಮಾಡುತ್ತೀರಿ, ಎಷ್ಟು ಮೊತ್ತವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುತ್ತೀರಿ. ಇವುಗಳೆಲ್ಲ ಆಸೆಟ್ ಕ್ಲಾಸ್ಗಳು. ಇಕ್ವಿಟಿ, ಡೆಟ್, ಕಮೋಡಿಟಿ, ಕರೆನ್ಸಿ ಮತ್ತು ನಿಮ್ಮ ರಿಯಲ್ ಎಸ್ಟೇಟ್. ಇವುಗಳನ್ನು ಆಸೆಟ್ ಕ್ಲಾಸ್ಗಳೆಂದು ಪರಿಗಣಿಸಲಾಗುತ್ತದೆ. ನಾವು ನಮ್ಮ ಪೋರ್ಟ್ಫೋಲಿಯೋವನ್ನು ರಚಿಸುವಾಗ ಅಥವಾ ಹೂಡಿಕೆ ಮಾಡುವಾಗ ಎಂದೆಂದಿಗೂ ನಿಮ್ಮ ಎಲ್ಲಾ ಮೊಟ್ಟೆಗಳನ್ನು ಒಂದೇ ಬಾಸ್ಕೆಟ್ನಲ್ಲಿ ಇಡಬೇಡಿ ಎಂದು ಹೇಳಲಾಗುತ್ತದೆ. ನೀವು ಕೇಳಿರಬಹುದು, ಆದ್ದರಿಂದ ನಾವು ಯಾವತ್ತೂ ಒಂದು ಆಸೆಟ್ ಕ್ಲಾಸ್ನಲ್ಲಿ ನಮ್ಮ ಎಲ್ಲಾ ಹಣವನ್ನು ಹೂಡಿಕೆ ಮಾಡುವುದಿಲ್ಲ. ನಾವು ಹಣವನ್ನು ವಿಭಿನ್ನ ಆಸೆಟ್ ಕ್ಲಾಸ್ಗಳಲ್ಲಿ ಹಂಚಿ ಹೂಡಿಕೆ ಮಾಡುತ್ತೇವೆ. ಕೆಲವು ಶೇಕಡಾವಾರು ಹಣವನ್ನು ನಾವು ಇಕ್ವಿಟಿಯಲ್ಲಿ ಹೂಡಿಕೆ ಮಾಡುತ್ತೇವೆ, ಕೆಲವು ಶೇಕಡಾವಾರು ಚಿನ್ನದಲ್ಲಿಯೂ ಇಡುತ್ತೇವೆ, ಕೆಲವು ಶೇಕಡಾವಾರು ನಮ್ಮದು ಫಿಕ್ಸ್ ಇನ್ಕಮ್ಗೆ, ಡೆಟ್ಗೆ, ಬಾಂಡ್ಗಳಿಗೆ ಹೋಗುತ್ತದೆ. ಕೆಲವು ಹಣವನ್ನು ನಾವು ರಿಯಲ್ ಎಸ್ಟೇಟ್ನಲ್ಲಿಯೂ ಹೂಡಿಕೆ ಮಾಡುತ್ತೇವೆ. ಇತ್ತೀಚೆಗೆ ಹೂಡಿಕೆಗೆ ಬಹಳಷ್ಟು ಜನರು ರಿಯಲ್ ಎಸ್ಟೇಟ್ನಲ್ಲಿಯೂ ಹೂಡಿಕೆ ಮಾಡುತ್ತಿದ್ದಾರೆ. ಹಾಗಾಗಿ ನಮ್ಮ ಬಳಿ ವಿಭಿನ್ನ ರೀತಿಯ ಆಸೆಟ್ ಕ್ಲಾಸ್ಗಳು ಇವೆ. ಆದ್ದರಿಂದ ಇಲ್ಲಿ ಆಸೆಟ್ ಅಲೋಕೇಶನ್ ಬಹಳ ಮುಖ್ಯವಾಗಿದೆ. ನೀವು ನಿಮ್ಮ ಹಣವನ್ನು ವಿಭಿನ್ನ ರೀತಿಯ ಆಸೆಟ್ಗಳಲ್ಲಿ ಹಂಚಿಕೊಳ್ಳಬೇಕು. ಇದರಿಂದ ನಿಮ್ಮ ಪೋರ್ಟ್ಫೋಲಿಯೋ ನಿರ್ಮಾಣವಾಗುತ್ತದೆ ಮತ್ತು ಒಟ್ಟಾರೆ ಪೋರ್ಟ್ಫೋಲಿಯೋ ರಿಟರ್ನ್ ಉತ್ತಮವಾಗಿರಬಹುದು. ಅದಕ್ಕಾಗಿಯೇ ಆಸೆಟ್ ಅಲೋಕೇಶನ್ ತುಂಬಾ ಮುಖ್ಯವಾಗಿದೆ ಮತ್ತು ಅದನ್ನು ಆಧರಿಸಿ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಯೋಜನೆಯನ್ನು ಆಯ್ಕೆ ಮಾಡಬಹುದು. ಇಲ್ಲಿ ನಾನು ಇನ್ನೊಂದು ವಿಷಯವನ್ನು ಹೇಳಲು ಇಚ್ಛಿಸುತ್ತೇನೆ, ಅಂದರೆ ಒಬ್ಬ ದೀರ್ಘಕಾಲೀನ ಹೂಡಿಕೆದಾರನ ಬಗ್ಗೆ. ಅವನು ಇಕ್ವಿಟಿಗಳಲ್ಲಿ ಹೂಡಿಕೆ ಮಾಡಬಹುದು. ಅವನ ಆಸೆಟ್ ಅಲೋಕೇಶನ್ನ ಬಹುಪಾಲು ಭಾಗವನ್ನು ಅವನು ಇಕ್ವಿಟಿಯಲ್ಲಿ ಹೂಡಬಹುದು. ಆದರೆ ಒಂದು ಶಾರ್ಟ್ ಟರ್ಮ್ ಹೂಡಿಕೆದಾರನಿದ್ದರೆ ಅವನು ಏನು ಮಾಡುತ್ತಾನೆ ಎಂದರೆ ಅವನ ಹೂಡಿಕೆ ಅವಧಿಯೇ 2 ವರ್ಷ, 3 ವರ್ಷ, 4 ವರ್ಷಗಳಷ್ಟಿದ್ದರೆ ಅಂಥ ಸಂದರ್ಭದಲ್ಲಿ ಅವನು ತನ್ನ ಆಸೆಟ್ಗಳನ್ನು ಫಿಕ್ಸ್ಡ್ ಇನ್ಕಮ್ನಲ್ಲಿ ಹಂಚಿಕೊಳ್ಳಬಹುದು, ಬಾಂಡ್ಗಳಲ್ಲಿ ಹೂಡಬಹುದು, ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಬಹುದು. ಹಾಗಾಗಿ ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಥವಾ ನಿಮ್ಮ ಸಲಹೆಗಾರರಿಂದ ಇದನ್ನು ಸ್ಪಷ್ಟವಾಗಿ ಕೇಳಿಕೊಂಡು ಹೂಡಿಕೆ ಮಾಡಬೇಕು. ನೀವು ಯಾರನ್ನಾದರೂ ಕೇಳಿಕೊಂಡು ಮಾತ್ರ ಹೂಡಿಕೆ ಮಾಡಬೇಕಾಗುತ್ತದೆ. ಹೇಗೋ ನಾನು ನಿಮಗೆ ಹೇಳಿದಂತೆ ಹೂಡಿಕೆದಾರನ ವಯಸ್ಸು ಕೂಡ ಮಹತ್ವದ್ದಾಗಿದೆ ಅಥವಾ ಮ್ಯೂಚುವಲ್ ಫಂಡ್ ಯೋಜನೆ ಆಯ್ಕೆ ಮಾಡುವಾಗ ಬಹಳ ದೊಡ್ಡ ಪಾತ್ರ ವಹಿಸುತ್ತದೆ. ವಯಸ್ಸೇ ನಿಮ್ಮ ರಿಸ್ಕ್ ಅಂಶವನ್ನು ನಿರ್ಧರಿಸುತ್ತದೆ. ನಿಮ್ಮ ರಿಸ್ಕ್ ಎಷ್ಟು ಇದೆ, ಎಷ್ಟು ಆಗಬಹುದು. ಹೇಗೋ ನಾನು ನಿಮಗೆ ಹೇಳಿದಂತೆ ಜೀವನದ ಪ್ರಾರಂಭದ ಹಂತಗಳಲ್ಲಿ ನಮ್ಮಲ್ಲಿ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ಇರುತ್ತದೆ. ನಾವು ರಿಸ್ಕ್ ತೆಗೆದುಕೊಳ್ಳಬಹುದು. ನಾವು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ನಲ್ಲಿ ಹೆಚ್ಚು ಎಕ್ಸ್ಪೋವರ್ ಇಟ್ಟುಕೊಳ್ಳಬಹುದು. ಆದರೆ ವಯಸ್ಸು ಹೆಚ್ಚಾದಂತೆ ನಾವು ಲಾರ್ಜ್ ಕ್ಯಾಪ್ ಕಡೆಗೆ ಶಿಫ್ಟ್ ಆಗುತ್ತೇವೆ ಮತ್ತು ನಮ್ಮ ಒಟ್ಟು ಇಕ್ವಿಟಿ ಆಸ್ತಿ ವರ್ಗದಲ್ಲಿ ಇರುವ ಎಕ್ಸ್ಪೋವರ್ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ನಿವೇಶ ಸಮಯಾವಧಿ. ನಿವೇಶ ಸಮಯಾವಧಿಯೂ ಕೂಡ ಮ್ಯೂಚುವಲ್ ಫಂಡ್ ಯೋಜನೆಯನ್ನು ಆಯ್ಕೆ ಮಾಡಲು ಬಹಳ ದೊಡ್ಡ ಪಾತ್ರ ವಹಿಸುತ್ತದೆ. ಅಂತಿಮವಾಗಿ ನಾವು ಯಾವುದೇ ಆಸ್ತಿ ವರ್ಗದಲ್ಲಿ ಮ್ಯೂಚುವಲ್ ಫಂಡ್ಸ್ ಮೂಲಕ ಹೂಡಿಕೆ ಮಾಡುತ್ತಿರುವಾಗ ನಾವು ಹೂಡಿಕೆ ಸಮಯಾವಧಿಯನ್ನು ಗಮನದಲ್ಲಿಟ್ಟುಕೊಂಡು ಹೂಡಿಕೆ ಮಾಡುತ್ತೇವೆ. ಹಾಗೆ ಇಕ್ವಿಟಿ ಆಸ್ತಿ ವರ್ಗವನ್ನು ದೀರ್ಘಕಾಲಿಕ ಹೂಡಿಕೆಗೆ ಆಯ್ಕೆ ಮಾಡಲಾಗುತ್ತದೆ. 10-12 ವರ್ಷಗಳು ಅಥವಾ 15 ವರ್ಷಗಳಲ್ಲಿ ನೋಡಿದಾಗ ಇಕ್ವಿಟಿಯಲ್ಲಿ ತುಂಬಾ ಉತ್ತಮವಾದ ವಾಪಸ್ಸು ರಿಟರ್ನ್ ಬಂದಿದೆ. ಡೆಟ್ನಲ್ಲಿ ನಾವು ಕಡಿಮೆ ಅವಧಿಗೆ 2 ವರ್ಷ, 3 ವರ್ಷ ಮತ್ತು 1 ವರ್ಷ ಹಾಗೂ ಮನಿ ಮಾರ್ಕೆಟ್ ಫಂಡ್ಸ್ನಲ್ಲಿ 1 ವರ್ಷಕ್ಕಿಂತ ಕಡಿಮೆ ಅವಧಿಯ ಅಲ್ಟ್ರಾ ಶಾರ್ಟ್ ಟರ್ಮ್ ಫಂಡ್ಸ್ಗಳಲ್ಲಿಯೂ ಹೂಡಿಕೆ ಮಾಡಬಹುದು ಮತ್ತು ಕೆಲವು ವಾಪಸ್ಸು ಗಳಿಸಬಹುದು. ಗೋಲ್ಡ್ ಫಂಡ್ ಎಂದರೆ ಅದು ಚಿನ್ನದ ಬೆಲೆಯ ಪ್ರಕಾರ ನಡೆಯುತ್ತದೆ. ಹೀಗಾಗಿ ನಾವು ನಮ್ಮ ಹೂಡಿಕೆಯನ್ನು ಈ ರೀತಿಯಲ್ಲಿ ಯೋಜಿಸುತ್ತೇವೆ, ಯಾವ ಎಸೆಟ್ ಕ್ಲಾಸ್ಗೆ ಎಷ್ಟು ಸಮಯ ಕೊಡಬೇಕು ಎಂದು. ಅದಕ್ಕಾಗಿಯೇ ಹೂಡಿಕೆಯ ಸಮಯಾವಧಿ, ಇನ್ವೆಸ್ಟ್ಮೆಂಟ್ ಟೈಮ್ ಹೊರೈಜನ್ ಬಹಳ ಮುಖ್ಯವಾದದ್ದು. ಈಗ ನಾವು ಕೋರ್ ಮತ್ತು ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಬಗ್ಗೆ ಮಾತಾಡೋಣ. ಕೋರ್ ಪೋರ್ಟ್ಫೋಲಿಯೋ ಎಂದರೆ ಏನು ಮತ್ತು ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಎಂದರೆ ಏನು ಎಂದು ನೋಡೋಣ. ಕೋರ್ ಪೋರ್ಟ್ಫೋಲಿಯೋವನ್ನು ಮೂಲತಃ ಹೂಡಿಕೆದಾರನ ದೀರ್ಘಕಾಲಿಕ ಅಗತ್ಯಗಳು ಮತ್ತು ಆರ್ಥಿಕ ಗುರಿಗಳನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗುತ್ತದೆ. ಕೋರ್ ಪೋರ್ಟ್ಫೋಲಿಯೋದಲ್ಲಿ ನಾವು ಹೆಚ್ಚು ಬದಲಾವಣೆಗಳನ್ನು ಮಾಡೋದಿಲ್ಲ. ಕೋರ್ ಪೋರ್ಟ್ಫೋಲಿಯೋದಲ್ಲಿ ಬಳಸುವ ತಂತ್ರವೇ ಬೈ ಅಂಡ್ ಹೋಲ್ಡ್ ತಂತ್ರವಾಗಿದೆ. ಅದು ದೀರ್ಘಕಾಲಿಕ ಹೂಡಿಕೆಯಾಗಿರುತ್ತದೆ. ಅಲ್ಲಿ ಹೂಡಿಕೆದಾರನ ಎಲ್ಲ ದೀರ್ಘಕಾಲಿಕ ಆರ್ಥಿಕ ಗುರಿಗಳನ್ನು ಸಾಧಿಸಲು ಒಂದು ಕೋರ್ ಪೋರ್ಟ್ಫೋಲಿಯೋವನ್ನು ರೂಪಿಸಲಾಗುತ್ತದೆ ಮತ್ತು ಸ್ಯಾಟಲೈಟ್ ಪೋರ್ಟ್ಫೋಲಿಯೋವನ್ನು ಇದಕ್ಕಿಂತ ಸಂಪೂರ್ಣ ವಿಭಿನ್ನವಾಗಿ ಮಾರುಕಟ್ಟೆಯ ತಾತ್ಕಾಲಿಕ ಅಸ್ಥಿರತೆಯಿಂದ ಹಣ ಗಳಿಸುವುದಕ್ಕಾಗಿ ವಿನ್ಯಾಸಗೊಳಿಸಲಾಗುತ್ತದೆ. ಹೀಗಾಗಿ ಸಾಮಾನ್ಯ ಹೂಡಿಕೆದಾರರಾಗಿದ್ದರೆ ನಿಮ್ಮ ಕೋರ್ ಸ್ಯಾಟಲೈಟ್ ಪೋರ್ಟ್ಫೋಲಿಯೋದಲ್ಲಿ 80% ಕೋರ್ ಪೋರ್ಟ್ಫೋಲಿಯೋದಲ್ಲಿರಬೇಕು ಮತ್ತು 20% ಸ್ಯಾಟಲೈಟ್ ಪೋರ್ಟ್ಫೋಲಿಯೋದಲ್ಲಿರಬೇಕು ಎಂದು ಹೇಳಲಾಗುತ್ತದೆ. ಇದು ಮಾರುಕಟ್ಟೆಯ ಪರಿಸ್ಥಿತಿ ಮತ್ತು ಮ್ಯೂಚುವಲ್ ಫಂಡ್ ಹೂಡಿಕೆದಾರರ ವಯಸ್ಸು ಹಾಗೂ ಅಪಾಯ ಸ್ವೀಕಾರ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ. ಆದರೆ ಇದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯಿಸುವುದಿಲ್ಲ. ಇದು ಹೂಡಿಕೆದಾರನಿಂದ ಹೂಡಿಕೆದಾರನಿಗೆ ಬದಲಾಗಬಹುದು. ಬಹುಶಃ ಆರಂಭಿಕ ಹಂತದಲ್ಲಿರುವ ವ್ಯಕ್ತಿಯೊಬ್ಬನು ತನ್ನ ಪೋರ್ಟ್ಫೋಲಿಯೋವನ್ನು ಕೋರ್ಗೆ ಹಿಂತಿರುಗಿ ಹೆಚ್ಚು ಸ್ಯಾಟಲೈಟ್ನಲ್ಲಿ ಇಡುವ ಸಾಧ್ಯತೆ ಇದೆ.
ಆದರೆ ನಿಮಗೆ ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಮತ್ತು ಕೋರ್ ಪೋರ್ಟ್ಫೋಲಿಯೋವನ್ನು ಸಂಪೂರ್ಣವಾಗಿ ಮೊದಲು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಹೇಗೆಂದರೆ ನಾನು ನಿಮಗೆ ಹೇಳಿದಂತೆ ಕೋರ್ ಪೋರ್ಟ್ಫೋಲಿಯೋ ದೀರ್ಘಕಾಲಿಕ ಅಗತ್ಯಗಳ ಮೇಲೆ ಆಧಾರಿತವಾಗಿರುತ್ತದೆ ಮತ್ತು ಅದರಲ್ಲಿ ನೀವು ಹೆಚ್ಚು ಬದಲಾವಣೆಗಳನ್ನು ಮಾಡಲಾಗದು. ಆದರೆ ನಿಮ್ಮ ಸ್ಯಾಟಲೈಟ್ ಪೋರ್ಟ್ಫೋಲಿಯೋವು ಮಾರುಕಟ್ಟೆಯಲ್ಲಿ ಆಗಾಗ್ಗೆ ಬರುವ ತ್ವರಿತ ಬದಲಾವಣೆಗಳಿಂದ ಲಾಭ ಪಡೆಯಲು ಬಳಸಲಾಗುತ್ತದೆ. ಉದಾಹರಣೆಗೆ, ಕೋವಿಡ್ ಬಂದಾಗ ಎಲ್ಲ ತಂತ್ರಜ್ಞಾನ ಷೇರುಗಳು ಜೋರಾಗಿ ಏರಿದವು. ಎಲ್ಲ ತಂತ್ರಜ್ಞಾನ ಮ್ಯೂಚುವಲ್ ಫಂಡ್ಗಳು ಆ ಸಮಯದಲ್ಲಿ ಉತ್ತಮ ವಾಪಸ್ಸು ನೀಡಿದ್ದವು. ಆ ಸಮಯದಲ್ಲಿ ಯಾರಾದರೂ ಆ ತ್ವರಿತ ಬದಲಾವಣೆಯ ಲಾಭ ಪಡೆಯಬೇಕೆಂದಿದ್ದರೆ ಯಾವುದೇ ಹೂಡಿಕೆದಾರರು ಅವುಗಳಲ್ಲಿ ಹೂಡಿಕೆ ಮಾಡಬಹುದು. ಡಿಜಿಟಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ ಉತ್ತಮ ವಾಪಸ್ಸು ಗಳಿಸಬಹುದಿತ್ತು. ಆದರೆ ಇದು ತುಂಬಾ ಕಡಿಮೆ ಅವಧಿಗೆ ಮಾತ್ರ ಇರುತ್ತದೆ. ಇದು ದೀರ್ಘಕಾಲಿಕವಾಗಿ ಸ್ಥಿರವಾಗಿರುವುದಿಲ್ಲ. ಹಾಗಾಗಿ ನಮಗೆ ಇದು ಅರ್ಥ ಮಾಡಿಕೊಳ್ಳಬೇಕು. ಕೋರ್ ಪೋರ್ಟ್ಫೋಲಿಯೋ ಎಂದರೆ ದೀರ್ಘಕಾಲದ ಚಿಂತನೆ ಮತ್ತು ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ನಾವು ಶೀಘ್ರಕಾಲದ ಬದಲಾಗುವ ಮಾರುಕಟ್ಟೆಯ ಚಲನೆಯ ಲಾಭ ಪಡೆಯಲು ಅದರಲ್ಲಿ ಹೂಡಿಕೆ ಮಾಡಬಹುದು. ಈಗ ಮ್ಯೂಚುವಲ್ ಫಂಡ್ ಯೋಜನೆಗಳಲ್ಲಿನ ಅಪಾಯ ಮಟ್ಟಗಳ ಬಗ್ಗೆ ಮಾತಾಡೋಣ. ಯಾವ ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ಎಷ್ಟು ಅಪಾಯ ಇದೆ ಎಂಬುದು. ನಾವು ನಮ್ಮ ಮ್ಯೂಚುವಲ್ ಫಂಡ್ ಅಧ್ಯಾಯದಲ್ಲಿ ವಿಭಿನ್ನ ರೀತಿಯ ಮ್ಯೂಚುವಲ್ ಫಂಡ್ಗಳನ್ನು ಓದುತ್ತಿದ್ದಾಗ ಮತ್ತು ಅಪಾಯದ ಅಧ್ಯಾಯದಲ್ಲಿಯೂ ಕೂಡ ಇದನ್ನು ಬಹುಪಾಲು ಓದಿದ್ದೇವೆ. ಇಂದು ಕೂಡ ನಾವು ಇದರ ಬಗ್ಗೆ ಸಂಕ್ಷಿಪ್ತ ಚರ್ಚೆ ಮಾಡೋಣ. ಯಾವ ಮ್ಯೂಚುವಲ್ ಫಂಡ್ ಯೋಜನೆ ಅತ್ಯಂತ ಕಡಿಮೆ ಅಪಾಯ ಹೊಂದಿದೆ ಮತ್ತು ಯಾವ ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ಅಪಾಯ ಹೆಚ್ಚು ಇದೆ ಎಂಬುದನ್ನು ನೋಡೋಣ. ಇದರಲ್ಲಿ ನಾನು ನಿಮಗೆ ಕೆಲವು ಪಟ್ಟಿಗಳನ್ನು ತೋರಿಸುತ್ತೇನೆ. ನೀವು ಆ ಪಟ್ಟಿಗಳನ್ನು ನೋಡಬಹುದು ಮತ್ತು ಸ್ವತಃ ನಿರ್ಧರಿಸಬಹುದು ಯಾವ ಮ್ಯೂಚುವಲ್ ಫಂಡ್ ಹೆಚ್ಚು ಅಪಾಯದದು ಮತ್ತು ಯಾವುದು ಕಡಿಮೆ ಅಪಾಯದದು ಎಂದು. ಬನ್ನಿ ಮ್ಯೂಚುವಲ್ ಫಂಡ್ ಯೋಜನೆಗಳ ಅಪಾಯ ಮಟ್ಟವನ್ನು ಅರ್ಥಮಾಡಿಕೊಳ್ಳೋಣ. ಈಗ ಅಪಾಯ ಮತ್ತು ಆದಾಯ. ಮ್ಯೂಚುವಲ್ ಫಂಡ್ ಯೋಜನೆಗಳ ಹೈರಾರ್ಕಿಯನ್ನು ನೋಡಿದರೆ ಲಿಕ್ವಿಡ್ ಫಂಡ್ಗಳು ಅತ್ಯಂತ ಸುರಕ್ಷಿತವಾದ ಫಂಡ್ಗಳಾಗಿ ಪರಿಗಣಿಸಲಾಗುತ್ತವೆ ಮತ್ತು ಅತ್ಯಂತ ಕಡಿಮೆ ಅಪಾಯದವುಗಳೆಂದು ಎಣಿಸಲಾಗುತ್ತದೆ. ಅದಾದ ಮೇಲೆ ಡೆಟ್ ಫಂಡ್ಗಳು ಬರುತ್ತವೆ, ನಂತರ ಹೈಬ್ರಿಡ್ ಫಂಡ್ಗಳು ಮತ್ತು ಕೊನೆಯಲ್ಲಿ ಇಕ್ವಿಟಿ ಫಂಡ್ಗಳು ಬರುತ್ತವೆ. ಹಾಗಾಗಿ ನೀವು ನೋಡುತ್ತಿರುವಂತೆ ಲಿಕ್ವಿಡ್ ಫಂಡ್ಗಳಿಂದ ಡೆಟ್ ಫಂಡ್ಗಳಿಗೆ, ಹೈಬ್ರಿಡ್ ಫಂಡ್ಗಳಿಗೆ ಮತ್ತು ಇಕ್ವಿಟಿ ಫಂಡ್ಗಳಿಗೆ ಸಾಗಿದಂತೆ ಹೂಡಿಕೆಯಲ್ಲಿ ಅಪಾಯ ಹೆಚ್ಚಾದಂತೆ ಸಾಧ್ಯವಾದ ಆದಾಯವೂ ಹೆಚ್ಚಾಗುತ್ತದೆ. ವಿಸ್ತೃತವಾಗಿ ಹೇಳಬೇಕಾದರೆ ಎಡದಿಂದ ಬಲಕ್ಕೆ ಸಾಗಿದಂತೆ ಅಪಾಯ ಹೆಚ್ಚಾಗುತ್ತದೆ ಮತ್ತು ಸಾಧ್ಯವಾದ ಆದಾಯವೂ ಹೆಚ್ಚಾಗುತ್ತದೆ. ನೋಡಿ, ಹಣಕಾಸಿನಲ್ಲಿ ಒಂದು ಮಾತಿದೆ: ಹೆಚ್ಚು ಅಪಾಯ ಹೆಚ್ಚು ಆದಾಯ ಮತ್ತು ಕಡಿಮೆ ಅಪಾಯ ಕಡಿಮೆ ಆದಾಯ. ನೀವು ಸಂಪೂರ್ಣವಾಗಿ ಅಪಾಯವಿಲ್ಲದಂತಹ ಆಸ್ತಿ ವರ್ಗದಲ್ಲಿ ಹಣ ಹೂಡಿದರೆ ನಿಮ್ಮ ಆದಾಯವು ಬಹಳ ಕಡಿಮೆಯಾಗಿರುತ್ತದೆ ಮತ್ತು ಅಪಾಯ ಹೆಚ್ಚಾದಂತೆ, ಅಂದರೆ ಅಪಾಯ ಹೆಚ್ಚಿದಂತೆ ನಿಮ್ಮ ಆದಾಯವೂ ಹೆಚ್ಚಾಗುತ್ತಾ ಹೋಗುತ್ತದೆ. ಅದೇ ರೀತಿಯಲ್ಲಿ ಒಂದು ಮ್ಯೂಚುವಲ್ ಫಂಡ್ ಹೂಡಿಕೆದಾರನು ತನ್ನ ಯೋಜನೆಗಳನ್ನು ಆಯ್ಕೆ ಮಾಡುವ ಮೊದಲು ಯಾವ ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ಎಷ್ಟು ಅಪಾಯವಿದೆ ಎಂಬುದನ್ನು ನೋಡುವುದು ಬಹಳ ಅಗತ್ಯ. ಅವನು ಆ ಅಪಾಯವನ್ನು ಅರ್ಥ ಮಾಡಿಕೊಂಡರೆ ಅದೇ ರೀತಿಯಲ್ಲಿ ತನ್ನ ನಿರೀಕ್ಷಿತ ಲಾಭಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ತನ್ನ ಹಣ ಹೂಡಿಕೆಯಲ್ಲಿ ಅವನಿಗೆ ಬಹಳ ಮಟ್ಟಿಗೆ ಸಹಾಯವಾಗಬಹುದು. ಹಾಗಾಗಿ ನಾವು ನೋಡಿದಂತೆ ಮೊದಲಿಗೆ ಲಿಕ್ವಿಡ್ ಫಂಡ್ಗಳು ಇರುತ್ತವೆ, ನಂತರ ಡೆಟ್ ಫಂಡ್ಗಳು ಬರುತ್ತವೆ, ನಂತರ ಹೈಬ್ರಿಡ್ ಫಂಡ್ಗಳು ಬರುತ್ತವೆ ಮತ್ತು ಕೊನೆಯಲ್ಲಿ ಇಕ್ವಿಟಿ ಫಂಡ್ಗಳು ಬರುತ್ತವೆ. ಹೀಗೆ ನಮ್ಮ ಹೈ ರಿಸ್ಕ್ ಹೆಚ್ಚುತ್ತಾ ಹೋಗುತ್ತದೆ, ಆದರೆ ಇದರಲ್ಲಿ ಲಾಭವು ಹೆಚ್ಚುತ್ತಾ ಹೋಗುತ್ತದೆ. ಈಗ ನಾವು ಪಾರ್ಟಿಕ್ಯುಲರ್ ಡೆಟ್ ಫಂಡ್ಸ್ ಬಗ್ಗೆ ಮಾತನಾಡೋಣ. ಡೆಟ್ ಫಂಡ್ಸ್ನಲ್ಲಿ ಹೈರಾರ್ಕಿ ಏನು ಇದೆ ಎಂಬುದನ್ನು ನೋಡೋಣ. ಡೆಟ್ ಫಂಡ್ಸ್ನಲ್ಲಿ ವಿಭಿನ್ನ ರೀತಿಯ ಡೆಟ್ ಫಂಡ್ಸ್ ಇವೆ. ಅವುಗಳಲ್ಲಿ ಅತ್ಯಂತ ಕಡಿಮೆ ರಿಸ್ಕ್ ಇರುವುದು ಯಾವುದು ಮತ್ತು ಡೆಟ್ ಫಂಡ್ಸ್ಗಳಲ್ಲಿ ಅತ್ಯಂತ ಹೆಚ್ಚು ರಿಸ್ಕ್ ಇರುವುದು ಯಾವುದು? ಯಾವ ಡೆಟ್ ಫಂಡ್ ಸ್ವಲ್ಪ ಹೆಚ್ಚು ರಿಸ್ಕಿ ಆಗಿದೆ ಮತ್ತು ಹೆಚ್ಚು ರಿಟರ್ನ್ ಕೊಡಬಹುದು? ಆದರೆ ಅದನ್ನು ನಾವು ಈ ಟೇಬಲ್ ಮೂಲಕ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಅದಕ್ಕಿಂತ ಮೊದಲು ನಾನು ನಿಮಗೆ ಇನ್ನೊಂದು ವಿಷಯವನ್ನು ಹೇಳಬೇಕು. ಡೆಟ್ ಫಂಡ್ನ ರಿಟರ್ನ್ಸ್ಗಳು ಕ್ರೆಡಿಟ್ ರಿಸ್ಕ್ ಮತ್ತು ಇಂಟರೆಸ್ಟ್ ರೇಟ್ ರಿಸ್ಕ್ನಿಂದ ಪ್ರಭಾವಿತವಾಗುತ್ತವೆ. ಕ್ರೆಡಿಟ್ ರಿಸ್ಕ್ ಅಂದರೆ ಸಾಲಕೊಡುವವರು ಪ್ರಿನ್ಸಿಪಲ್ ಮತ್ತು ಬಡ್ಡಿ ಪಾವತಿಗಳನ್ನು ಹಿಂದಿರುಗಿಸುವ ಸಾಮರ್ಥ್ಯವಿಲ್ಲದಿರುವುದು, ಮತ್ತು ಇಂಟರೆಸ್ಟ್ ರೇಟ್ಗಳು ಅಂದರೆ ಮಾರುಕಟ್ಟೆಯಲ್ಲಿ ಬಡ್ಡಿ ದರಗಳು ಏರಿದಾಗ ನಮ್ಮ ಡೆಟ್ನಲ್ಲಿ ರಿಟರ್ನ್ ಕಡಿಮೆಯಾಗುತ್ತದೆ. ಹೆಚ್ಚು ವಿವರವಾಗಿ ನಾನು ನಿಮಗೆ ಹಿಂದಿನ ಅಧ್ಯಾಯದಲ್ಲಿಯೂ ಈ ವಿಷಯವನ್ನು ವಿವರಿಸಿದ್ದೆ. ಅರ್ಥವ್ಯವಸ್ಥೆಯಲ್ಲಿ ಡೆಟ್ ಬೆಲೆಗಳು ಮತ್ತು ಬಡ್ಡಿ ದರಗಳ ನಡುವೆ ಒಂದು ವಿರೋಧಾಭಾಸ ಸಂಬಂಧವಿದೆ ಮತ್ತು ಡೆಟ್ನ ಅವಧಿ ಎಷ್ಟು ಉದ್ದವಾಗಿರುತ್ತದೋ ನಿಮ್ಮ ಪೋರ್ಟ್ಫೋಲಿಯೋ ಬಡ್ಡಿ ದರಗಳಿಗೆ ಅಷ್ಟೇ ಹೆಚ್ಚು ಸಂವೇದನಾಶೀಲವಾಗಿರುತ್ತದೆ. ಅದರಂತೆ ನಿಮ್ಮ ಡೆಟ್ ಪೋರ್ಟ್ಫೋಲಿಯೋ ಎಷ್ಟು ದೊಡ್ಡದಾಗಿರುತ್ತದೋ ಬಡ್ಡಿ ದರಗಳಲ್ಲಿ ಆಗುವ ಸಣ್ಣ ಚಲನವಲನವು ಹೆಚ್ಚು ಪರಿಣಾಮ ಬೀರುತ್ತದೆ. ಹಾಗಾಗಿ ಬಡ್ಡಿ ದರಗಳು ಸ್ವಲ್ಪವೇ ಹೆಚ್ಚಾದರೂ ನಿಮ್ಮ ಡೆಟ್ ಪೋರ್ಟ್ಫೋಲಿಯೋ ರಿಟರ್ನ್ ಕಡಿಮೆಯಾಗುತ್ತದೆ. ಹೀಗಾಗಿ ಡೆಟ್ನಲ್ಲಿ ಈ ಎರಡು ರಿಸ್ಕ್ಗಳು ಇರುತ್ತವೆ. ಈಗ ಅದೇ ರೀತಿಯಲ್ಲಿ ನೋಡೋಣ. ಜೆಟ್ನ ಡೆಟ್ ಸ್ಕೀಮ್ಗಳಲ್ಲಿ ಯಾವುದು ಕಡಿಮೆ ರಿಸ್ಕ್ ಇರುವುದು ಮತ್ತು ಯಾವುದು ಹೆಚ್ಚು ರಿಸ್ಕ್ ಇರುವುದು ಮತ್ತು ಹೆಚ್ಚು ರಿಸ್ಕ್ ಇರುವುದು ಹೇಗಿರುತ್ತದೋ ಅದೇ ರೀತಿಯಲ್ಲಿ ರಿಟರ್ನ್ ಕೂಡ ಕೊಡುತ್ತದೆ. ಚಲೋ ನೋಡೋಣ. ಅದಕ್ಕೆ ಮೊದಲು ನಮ್ಮ ಓವರ್ನೈಟ್ ಫಂಡ್ಸ್ ಬರುತ್ತವೆ, ನಂತರ ಲಿಕ್ವಿಡ್ ಫಂಡ್ಸ್, ನಂತರ ಅಲ್ಟ್ರಾ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ಸ್. ಹೆಚ್ಚು ಅವಧಿ ಹೆಚ್ಚಾದಂತೆ ಅಷ್ಟೇ ಡೆಟ್ನ ಮತ್ತು ಪೋರ್ಟ್ಫೋಲಿಯೋ ಹೆಚ್ಚು ಬಡ್ಡಿ ದರಗಳ ಅಸ್ಥಿರತೆಯನ್ನು ಎದುರಿಸಬೇಕಾಗುತ್ತದೆ ಮತ್ತು ಅದೇ ಪ್ರಕಾರ ಅದು ರಿಟರ್ನ್ ನೀಡುತ್ತದೆ. ಅದರಿಂದ ಅಲ್ಟ್ರಾ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ಸ್ ನಂತರ ಲೋ ಡ್ಯೂರೇಷನ್ ಫಂಡ್, ಶಾರ್ಟ್ ಡ್ಯೂರೇಷನ್ ಫಂಡ್ಸ್, ಮೀಡಿಯಂ ಡ್ಯೂರೇಷನ್ ಫಂಡ್ಸ್, ಮೀಡಿಯಂ ಟು ಲಾಂಗ್ ಡ್ಯೂರೇಷನ್ ಫಂಡ್ಸ್ ಮತ್ತು ಲಾಂಗ್ ಡ್ಯೂರೇಷನ್ ಫಂಡ್ಸ್ ಇವೆ. ಈಗ ಕ್ರೆಡಿಟ್ ರಿಸ್ಕ್ ಬಗ್ಗೆ ವಿಶೇಷವಾಗಿ ಮಾತನಾಡೋಣ. ಯಾವ ಡೆಟ್ ಸ್ಕೀಮ್ಗಳಲ್ಲಿ ಕ್ರೆಡಿಟ್ ರಿಸ್ಕ್ ಕಡಿಮೆ ಇರುತ್ತದೆ ಮತ್ತು ಯಾವ ಡೆಟ್ ಸ್ಕೀಮ್ಗಳಲ್ಲಿ ಕ್ರೆಡಿಟ್ ರಿಸ್ಕ್ ಹೆಚ್ಚು ಇರುತ್ತದೆ ಎಂಬುದನ್ನು ನೋಡೋಣ. ಡೆಟ್ ಫಂಡ್ನಲ್ಲಿ ಕ್ರೆಡಿಟ್ ರಿಸ್ಕ್ನ ಹೈರಾರ್ಕಿ.
ಮೊದಲು ಗಿಲ್ಟ್ ಫಂಡ್ಗಳು ಬರುತ್ತವೆ, ನಂತರ ಬ್ಯಾಂಕಿಂಗ್ ಮತ್ತು PSU ಫಂಡ್ಗಳು, ಆಮೇಲೆ ಕಾರ್ಪೊರೇಟ್ ಬಾಂಡ್ ಫಂಡ್ಗಳು ಮತ್ತು ಕೊನೆಯಲ್ಲಿ ಕ್ರೆಡಿಟ್ ರಿಸ್ಕ್ ಫಂಡ್ಗಳು. ಗಿಲ್ಟ್ ಫಂಡ್ಗಳಲ್ಲಿ ರಿಸ್ಕ್ ಅತ್ಯಂತ ಕಡಿಮೆ, ಅವು ನಿಮ್ಮ ಇಂಡಿಯಾ ಸರ್ಕಾರದ ಫಂಡ್ಗಳಾಗಿವೆ. ಅದಾದ ಮೇಲೆ ಬ್ಯಾಂಕಿಂಗ್ ಮತ್ತು PSU ಫಂಡ್ಗಳು ಬರುತ್ತವೆ. ಅದರಲ್ಲಿ ಸ್ವಲ್ಪ ರಿಸ್ಕ್ ಹೆಚ್ಚಾಗುತ್ತದೆ, ಸ್ವಲ್ಪ ಹೆಚ್ಚು ರಿಟರ್ನ್ ಕೂಡ ಸಿಗುತ್ತದೆ. ಕಾರ್ಪೊರೇಟ್ ಬಾಂಡ್ ಫಂಡ್ಗಳು ಬರುತ್ತವೆ. ಕಾರ್ಪೊರೇಟ್ ಬಾಂಡ್ ಫಂಡ್ನಲ್ಲಿ ಎಲ್ಲ ಹಣ AA+ನಲ್ಲಿ ಹೋದೀತು, ಆಮೇಲೆ ಕ್ರೆಡಿಟ್ ರಿಸ್ಕ್ ಬರುತ್ತದೆ. ಕ್ರೆಡಿಟ್ ರಿಸ್ಕ್ನಲ್ಲಿ ಹಣ AA+ ಮತ್ತು AA ರೇಟಿಂಗ್ನಲ್ಲಿ ಹೋದೀತು. ಆದ್ದರಿಂದ ಕ್ರೆಡಿಟ್ ರಿಸ್ಕ್ ಸ್ವಲ್ಪ ಕಾರ್ಪೊರೇಟ್ ಬಾಂಡ್ ಫಂಡ್ಗಳಿಗಿಂತ ಹೆಚ್ಚು ರಿಸ್ಕಿಯಾಗಿದೆ, ಮತ್ತು ಆದರೆ ಕ್ರೆಡಿಟ್ ರಿಸ್ಕ್ ಫಂಡ್ನಲ್ಲಿ ಸ್ವಲ್ಪ ಹೆಚ್ಚು ರಿಟರ್ನ್ ಕೂಡ ಬರುತ್ತದೆ. ಹಾಗಾದರೆ ಇದೇ ರೀತಿಯಲ್ಲಿ ನಾವು ಕ್ರೆಡಿಟ್ ರಿಸ್ಕ್ ಆಧಾರದ ಮೇಲೆ ಹೈರಾರ್ಕಿ ಮಾಡಬೇಕಾದರೆ ಈ ಟೇಬಲ್ ಅನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಪ್ರಶ್ನೆ ನೇರವಾಗಿ ಕ್ರೆಡಿಟ್ ರಿಸ್ಕ್ ಆಧಾರದ ಮೇಲೆ ಬಂದರೆ ಯಾವುದು ಕಡಿಮೆ ರಿಸ್ಕಿಯದು, ಯಾವುದು ಹೆಚ್ಚು ರಿಸ್ಕಿಯದು ಎಂದು ನಾವು ಟೇಬಲ್ ನೋಡಿ ಅರ್ಥ ಮಾಡಿಕೊಂಡು ಅದನ್ನು ನಿರ್ಧರಿಸಬಹುದು ಮತ್ತು ನಮ್ಮ ಉತ್ತರವನ್ನು ನೀಡಬಹುದು. ಮತ್ತು ಒಂದು ಹೂಡಿಕೆದಾರನಾಗಿ ನಿಮಗೆ ಇದು ಅರ್ಥವಾದರೆ ನೀವು ಅದೇ ರೀತಿಯಲ್ಲಿ ನಿಮ್ಮ ಹೂಡಿಕೆಯನ್ನು ಮಾಡಬಹುದು ಮತ್ತು ನಿಮ್ಮ ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೂಡಿಕೆ ಮಾಡಿ ನಿಮ್ಮ ಲಾಭವನ್ನು ಗಳಿಸಬಹುದು. ಇದೀಗ ನಾವು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ನ ರಿಸ್ಕ್ ರಿಟರ್ನ್ ಹೈರಾರ್ಕಿಯ ಬಗ್ಗೆ ಮಾತನಾಡೋಣ. ಅಲ್ಲಿ ಹೆಚ್ಚು ಚಲನೆ ಇದೆ, ಹೆಚ್ಚು ಜನರು ಹಣ ಹೂಡಲು ಇಷ್ಟಪಡುತ್ತಾರೆ, ಹೆಚ್ಚು ಜನರು ಹೂಡಿಕೆ ಮಾಡುತ್ತಾರೆ, ಹೆಚ್ಚು ಹೂಡಿಕೆಗಳು ಬರುತ್ತಿವೆ ಮತ್ತು ಹೆಚ್ಚು ಹೂಡಿಕೆದಾರರು SIP ಮಾಡಲು ಇಷ್ಟಪಡುತ್ತಾರೆ. ನಾವು ಈಗ ಮ್ಯೂಚುವಲ್ ಫಂಡ್ಸ್ನ ರಿಸ್ಕ್ ರಿಟರ್ನ್ ಹೈರಾರ್ಕಿ ಹೇಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಅತ್ಯಂತ ಹೆಚ್ಚು ಅಪಾಯವಿರುವವು ಸ್ಮಾಲ್ ಕ್ಯಾಪ್ ಫಂಡ್ಸ್, ಅವುಗಳೇ ಹೆಚ್ಚು ಇವೆ. ಅದಕ್ಕಿಂತ ಕಡಿಮೆ ಅಪಾಯವಿರುವವು ನಮ್ಮ ಮಿಡ್ ಕ್ಯಾಪ್ ಫಂಡ್ಸ್, ನಂತರ ಮಲ್ಟಿ ಕ್ಯಾಪ್ ಫಂಡ್ಸ್, ನಂತರ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ಸ್ ಮತ್ತು ಕೊನೆಯಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ಸ್. ನೋಡಿ, ನಾವು ಇಕ್ವಿಟಿಯ ಬಗ್ಗೆ ಮಾತನಾಡುವಾಗ ಲಾರ್ಜ್ ಕ್ಯಾಪ್ ಅನ್ನು ಅತ್ಯಂತ ಕಡಿಮೆ ಅಪಾಯವಿರುವುದು ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಲಾರ್ಜ್ ಕ್ಯಾಪ್ನಲ್ಲಿ ಅಪಾಯ ಕಡಿಮೆ ಮತ್ತು ಸ್ಮಾಲ್ ಕ್ಯಾಪ್ನಲ್ಲಿ ಅಪಾಯ ಹೆಚ್ಚು. ಇದು ಏಕೆ ಅಂತ ನಾವು ಹಿಂದಿನ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದೇವೆ. ಮತ್ತು ನಿಮಗೆ ಆ ಅಪಾಯದ ಸಂಪೂರ್ಣ ಅಧ್ಯಾಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನೀವು ನಮ್ಮ ಹಿಂದಿನ ವಿಡಿಯೋವನ್ನು ನೋಡಬಹುದು. ಆದರೆ ಈ ಹೈರಾರ್ಕಿಯ ಬಗ್ಗೆ ಮಾತನಾಡುವುದಾದರೆ ನಿಮ್ಮ ಲಾರ್ಜ್ ಕ್ಯಾಪ್ಗಳು ಅತ್ಯಂತ ಅಪಾಯಕಾರಿಯಾಗಿವೆ ಮತ್ತು ನಿಮ್ಮ ಸ್ಮಾಲ್ ಕ್ಯಾಪ್ಗಳು ಅತ್ಯಂತ ಕಡಿಮೆ ಅಪಾಯಕಾರಿಯಾಗಿವೆ. ಹಾಗಾಗಿ ಈ ಪ್ರಶ್ನೆ ಬಂದರೆ ನಾವು ಇದನ್ನು ಅರ್ಥ ಮಾಡಿಕೊಂಡು ಉತ್ತರಿಸಬಹುದು. ಈಗ ನಾವು ಡೈವರ್ಸಿಫೈಡ್ನಿಂದ ಕಾನ್ಸಂಟ್ರೇಟೆಡ್ ಫಂಡ್ಗಳ ರಿಸ್ಕ್ ರಿಟರ್ನ್ ಹೈರಾರ್ಕಿಯ ಬಗ್ಗೆ ಮಾತನಾಡೋಣ. ಒಂದು ಡೈವರ್ಸಿಫೈಡ್ ಫಂಡ್ ಇದೆ, ಅದು ಆರ್ಥಿಕತೆಯ ಬಹುತೇಕ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಿದೆ, ಮತ್ತು ಇನ್ನೊಂದು ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಇದೆ. ಬಹುಶಃ ಅದು ಸೆಕ್ಟರ್ ಫಂಡ್ ಆಗಿರಬಹುದು, ಥೀಮ್ಯಾಟಿಕ್ ಫಂಡ್ ಆಗಿರಬಹುದು, ಒಂದು ಥೀಮ್ ಆಧಾರಿತ ಫಂಡ್ ಆಗಿರಬಹುದು, ಒಂದು ಸೆಕ್ಟರ್ನಲ್ಲೇ ಫಂಡ್ ಇದೆ. ಉದಾಹರಣೆಗೆ ಬ್ಯಾಂಕಿಂಗ್, ಅದರಲ್ಲಿ ಮಾತ್ರ ಹಣ ಹೋದಿರುತ್ತದೆ. ಹಾಗಾದರೆ ಇವುಗಳಲ್ಲಿ ಯಾವುದು ಹೆಚ್ಚು ರಿಸ್ಕಿಯದು, ಯಾವುದು ಕಡಿಮೆ ರಿಸ್ಕಿಯದು ಎಂಬುದನ್ನು ಈ ಟೇಬಲ್ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಅತ್ಯಂತ ಕಡಿಮೆ ರಿಸ್ಕ್ ಇರುವವು ಡೈವರ್ಸಿಫೈಡ್ ಫಂಡ್ಗಳು. ಅದಾದ ಮೇಲೆ ಫೋಕಸ್ಡ್ ಫಂಡ್ನಲ್ಲಿ ರಿಸ್ಕ್ ಹೆಚ್ಚಾಗುತ್ತದೆ, ಏಕೆಂದರೆ ಡೈವರ್ಸಿಫೈಡ್ನಲ್ಲಿ ನಿಮ್ಮ ಹಣ ಹೆಚ್ಚು ವಿಭಜನೆ ಆಗಿರುತ್ತದೆ. ಅಲ್ಲಿ ಯೂನಿವರ್ಸ್ ಸ್ವಲ್ಪ ದೊಡ್ಡದಾಗಿರುತ್ತದೆ. ಫೋಕಸ್ಡ್ ಫಂಡ್ನಲ್ಲಿ ಫೋಕಸ್ಡ್ 30, ಫೋಕಸ್ಡ್ 40, ಫೋಕಸ್ಡ್ 50 ಎಂದರೆ ಫೋಕಸ್ಡ್ 50 ಶೇರ್ಗಳು ಬಂದಾಗ ಫೋಕಸ್ ಆ ಶೇರ್ಗಳ ಮೇಲೆಯೇ ಇರುತ್ತದೆ. ಕಾನ್ಸಂಟ್ರೇಷನ್ ರೇಷಿಯೋ ಕೂಡ ಆ ಶೇರ್ಗಳಲ್ಲೇ ಹೆಚ್ಚು ಇರುತ್ತದೆ, ಆದ್ದರಿಂದ ಅಲ್ಲಿ ರಿಸ್ಕ್ ಸ್ವಲ್ಪ ಹೆಚ್ಚಾಗುತ್ತದೆ. ಅದರ ನಂತರ ಥೀಮ್ಯಾಟಿಕ್ ಫಂಡ್ಸ್ ಅಂದರೆ ಒಂದು ಥೀಮ್ ಆಧಾರಿತ ಫಂಡ್ಸ್ ಆಗಿರುವವು, ಅವುಗಳಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಡೈವರ್ಸಿಫಿಕೇಶನ್ ಆಗುತ್ತದೆ. ಯೂನಿವರ್ಸ್ ಫಂಡ್ಸ್ ಅಲ್ಲಿ ಸ್ಟಾಕ್ಗಳ ರಿಸ್ಕ್ ಸ್ವಲ್ಪ ಹೆಚ್ಚಾಗುತ್ತದೆ ಮತ್ತು ಸೆಕ್ಟರ್ ಸ್ಪೆಸಿಫಿಕ್ ಫಂಡ್ಸ್ಗಳಲ್ಲಿ ಹಣ ಒಂದು ಸೆಕ್ಟರ್ನಲ್ಲೇ ಹೋಗುತ್ತದೆ. ಉದಾಹರಣೆಗೆ ಬ್ಯಾಂಕ್ಗಳಲ್ಲಿ ಹಣ ಹೋದರೆ, ಅಂದರೆ ಬ್ಯಾಂಕ್ನಲ್ಲಾದರೆ ಬ್ಯಾಂಕ್ ನಿಫ್ಟಿಯಲ್ಲಿ 10-12 ಸ್ಟಾಕ್ಗಳು ಇರುತ್ತವೆ, ಅದರಲ್ಲಿ ಹೆಚ್ಚಿನ ಹಣ ಹೋಗುತ್ತದೆ, ಅದರಿಂದ ಇಲ್ಲಿ ರಿಸ್ಕ್ ಇನ್ನೂ ಹೆಚ್ಚಾಗುತ್ತದೆ. ಹಾಗಾದರೆ ನಾವು ಕನಿಷ್ಠ ರಿಸ್ಕ್ ನೋಡಿದರೆ ಅದು ಡೈವರ್ಸಿಫೈಡ್ ಫಂಡ್ಸ್ನಲ್ಲಿ ಇದೆ. ಅದಾದ ಮೇಲೆ ಫೋಕಸ್ಡ್ ಫಂಡ್ಸ್ನಲ್ಲಿ ಸ್ವಲ್ಪ ರಿಸ್ಕ್ ಹೆಚ್ಚಾಗುತ್ತದೆ, ನಂತರ ಥೀಮ್ಯಾಟಿಕ್ ಫಂಡ್ಸ್ನಲ್ಲಿ ಮತ್ತು ನಂತರ ಸೆಕ್ಟೋರಲ್ ಫಂಡ್ಸ್ನ ಸಮಯ ಬರುತ್ತದೆ. ಈಗ ನಾವು ಹೈಬ್ರಿಡ್ ಫಂಡ್ಸ್ನ ರಿಸ್ಕ್ ರಿಟರ್ನ್ ಹೈರಾರ್ಕಿಯ ಬಗ್ಗೆ ಮಾತನಾಡೋಣ. ಸೆಬಿ ಮ್ಯೂಚುವಲ್ ಫಂಡ್ಸ್ನ ಕ್ಯಾರೆಕ್ಟರೈಸೇಷನ್ ಕುರಿತ ಸರ್ಕ್ಯುಲರ್ ಪ್ರಕಾರ ಹೈಬ್ರಿಡ್ ಸ್ಕೀಮ್ಸ್ನಲ್ಲಿ ಸೆಬಿಯು ಕೆಲವು ಸ್ಕೀಮ್ಸ್ಗಳನ್ನು ಸೇರಿಸಿದೆ. ಅವು ಯಾವುವು ಎಂಬುದನ್ನು ನೋಡೋಣ ಮತ್ತು ಯಾವುದು ಕಡಿಮೆ ರಿಸ್ಕ್ ಮತ್ತು ಯಾವುದು ಹೆಚ್ಚು ರಿಸ್ಕ್ ಎಂಬುದನ್ನು ನೋಡೋಣ. ಸೆಬಿಯ ಮ್ಯೂಚುವಲ್ ಫಂಡ್ಸ್ನ ಕ್ಯಾರೆಕ್ಟರೈಸೇಷನ್ ಕುರಿತ ಸರ್ಕ್ಯುಲರ್ ಪ್ರಕಾರ ಆರ್ಬಿಟ್ರಾಜ್, ಇಕ್ವಿಟಿ ಸೇವಿಂಗ್ ಸ್ಕೀಮ್ಸ್, ಕನ್ಸರ್ವೇಟಿವ್ ಹೈಬ್ರಿಡ್, ಡೈನಾಮಿಕ್ ಅಸೆಟ್ ಅಲೋಕೇಶನ್, ಮಲ್ಟಿ ಅಸೆಟ್ ಅಲೋಕೇಶನ್, ಬ್ಯಾಲೆನ್ಸ್ಡ್ ಹೈಬ್ರಿಡ್ ಫಂಡ್ ಮತ್ತು ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಇವೆ. ಇವು ಎಲ್ಲವೂ ಒಂದೇ ಟೇಬಲ್ನಲ್ಲಿ ತೋರಿಸಲಾಗುತ್ತದೆ. ಅದೇ ರೀತಿಯಲ್ಲಿ ನಾವು ಇವುಗಳ ರಿಸ್ಕ್ಗಳನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲು ಆರ್ಬಿಟ್ರಾಜ್ ಫಂಡ್ ನೋಡೋಣ. ಹಾಗಾದರೆ ಮೊದಲಿಗೆ ಆರ್ಬಿಟ್ರಾಜ್ ಫಂಡ್ಗಳು ಬರುತ್ತವೆ. ಅವು ಬಹಳ ಕಡಿಮೆ ರಿಸ್ಕ್ ಇರುವವು, ನಂತರ ಇಕ್ವಿಟಿ ಸೇವಿಂಗ್ ಫಂಡ್ಸ್, ನಂತರ ಕನ್ಸರ್ವೇಟಿವ್ ಹೈಬ್ರಿಡ್, ನಂತರ ಡೈನಾಮಿಕ್ ಅಸೆಟ್ ಅಲೋಕೇಶನ್ ಫಂಡ್ಸ್, ನಂತರ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್, ನಂತರ ಬ್ಯಾಲೆನ್ಸ್ಡ್ ಫಂಡ್ಸ್ ಮತ್ತು ಕೊನೆಗೆ ಅಗ್ರದೋ. ಹೈಬ್ರಿಡ್ ಫಂಡ್ಸ್ನಲ್ಲಿ, ಅಗ್ರೆಸಿವ್ ಹೈಬ್ರಿಡ್ ಫಂಡ್ಸ್ನಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಇಕ್ವಿಟಿಯು ಹೆಚ್ಚು ಇರುತ್ತದೆ, ಅದಕ್ಕಾಗಿ ಅವುಗಳು ಹೆಚ್ಚು ರಿಸ್ಕಿಯುಳ್ಳವು. ಈ ಟೇಬಲ್ ಪ್ರಕಾರ ಇದು ಸ್ಪಷ್ಟವಾಗುತ್ತದೆ. 2015ರಿಂದ ನಂತರ ಸೆಬಿ ಏನು ಮಾಡಿತು ಎಂದರೆ ಒಂದು ರಿಸ್ಕೋಮೀಟರ್ ಅನ್ನು ರೂಪಿಸಿತು. ಯಾವ ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವ ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ಎಷ್ಟು ರಿಸ್ಕ್ ಇದೆ ಎಂಬುದನ್ನು ನಾವು ರಿಸ್ಕೋಮೀಟರ್ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಯಾವುದೇ ಮ್ಯೂಚುವಲ್ ಫಂಡ್ ಸ್ಕೀಮನ್ನು ಒಂದು ರಿಸ್ಕೋಮೀಟರ್ ಒಳಗೆ ಇರಿಸಲಾಗುತ್ತದೆ. ಇದು ಒಂದು ಕಡ್ಡಾಯವಾಗಿದೆ. ಸೆಬಿಯು ಮ್ಯೂಚುವಲ್ ಫಂಡ್ಗಳಿಗೆ ಇದನ್ನು ಕಡ್ಡಾಯಗೊಳಿಸಿದೆ. ನೀವು ಯಾವುದೇ ಮ್ಯೂಚುವಲ್ ಫಂಡ್ ಸ್ಕೀಮನ್ನು ಲಾಂಚ್ ಮಾಡಿದರೆ
ಯಾವುದೇ ಮ್ಯೂಚುವಲ್ ಫಂಡ್ ಸ್ಕೀಮ್ ಇದ್ದರೂ ಅದನ್ನು ರಿಸ್ಕ್ ಲೇಬಲ್ ರಿಸ್ಕೋಮೀಟರ್ನಲ್ಲಿ ಹಾಕಲಾಗುತ್ತದೆ. ಅದರ ರಿಸ್ಕನ್ನು ತಿಳಿಸಲಾಗುತ್ತದೆ. ಹೀಗಾಗಿ ಹೂಡಿಕೆದಾರರು ಅದನ್ನು ನೋಡಿದಷ್ಟೇ ಅವರಿಗೆ ಎಷ್ಟು ಅಪಾಯ ಇದೆ ಎಂಬುದು ಗೊತ್ತಾಗುತ್ತದೆ. ಅದು ನಿಖರವಾಗಿ ಅಪಾಯ ಮಾಪಕವೇ? ಅದು ಹೇಗೆ ಕಾಣುತ್ತದೆ, ಯಾವ ಯಾವ ಅಪಾಯಗಳು ಅದರಲ್ಲಿ ಬರುತ್ತವೆ ಮತ್ತು ಯಾವ ಯಾವ ಪ್ಯಾರಾಮೀಟರ್ಗಳು ರಿಸ್ಕ್ಗೆ ಇವೆ, ಬನ್ನಿ ಅದನ್ನು ಅರ್ಥ ಮಾಡಿಕೊಳ್ಳೋಣ. ರಿಸ್ಕೋಮೀಟರ್ ನೋಡೋಣ, ಅದು ಏನು? ನೋಡಿ, ರಿಸ್ಕೋಮೀಟರ್ ಈ ರೀತಿಯಾಗಿ ಕಾಣುತ್ತದೆ. ಮಧ್ಯಮ ಅಪಾಯ ಹೊಂದಿರುವ ಯೋಜನೆಯನ್ನು ಕೆಳಗಿನ ರಿಸ್ಕೋಮೀಟರ್ ಮೂಲಕ ತೋರಿಸಲಾಗುತ್ತದೆ. ಇದರಲ್ಲಿ ಮಧ್ಯಮ ಅಪಾಯ ಇರುತ್ತದೆ. ಈ ರೀತಿಯಲ್ಲಿ ಆ ಯೋಜನೆ ರಿಸ್ಕೋಮೀಟರ್ನಲ್ಲಿ ಕಾಣಿಸುತ್ತದೆ. ಆ ಯೋಜನೆ ಆ ರೋಹಿಯಲ್ಲಿ ಇರಲಿದೆ ಮತ್ತು ಯಾವುವು ಇದರಲ್ಲಿ ಬರುತ್ತದೆ ಎಂದರೆ ಪ್ರಿನ್ಸಿಪಲ್ ಎಟ್ ಮಾದರೇಟ್ ರಿಸ್ಕ್. ಸಾಮಾನ್ಯವಾಗಿ ಪ್ರಿನ್ಸಿಪಲ್ ಎಟ್ ಮಾದರೇಟ್ ರಿಸ್ಕ್ ನಮ್ಮ ಹೈಬ್ರಿಡ್ ಯೋಜನೆಗಳಲ್ಲಿ ಬರುತ್ತದೆ ಮತ್ತು ಅದೇ ರೀತಿಯಲ್ಲಿ ಇದು ಆರೋಹಿಯಲ್ಲಿ ರೂಪುಗೊಂಡಿರುತ್ತದೆ ಮತ್ತು ರಿಸ್ಕೋಮೀಟರ್ನಲ್ಲಿ 6 ಮಟ್ಟದ ಅಪಾಯಗಳು ಇರುತ್ತವೆ. ಮೊದಲು ನೋ ರಿಸ್ಕ್ ಇರುತ್ತದೆ, ನಂತರ ಲೋ ಟು ಮಾದರೇಟ್ ರಿಸ್ಕ್ ಬರುತ್ತದೆ, ನಂತರ ಮಾದರೇಟ್ ರಿಸ್ಕ್ ಬರುತ್ತದೆ, ಮಾದರೇಟ್ಲಿ ಹೈ ರಿಸ್ಕ್ ಬರುತ್ತದೆ, ಹೈ ರಿಸ್ಕ್ ಮತ್ತು ವೆರಿ ಹೈ ರಿಸ್ಕ್ ಇರುತ್ತದೆ. ಡೆಕ್ನಲ್ಲಿ ಇರುವ ಮ್ಯೂಚುವಲ್ ಫಂಡ್ಗಳು ಲಿಕ್ವಿಡ್ ಮ್ಯೂಚುವಲ್ ಫಂಡ್ನಿಂದ ಪ್ರಾರಂಭವಾಗಿ ಇದು ಸ್ಮಾಲ್ ಕ್ಯಾಪ್ವರೆಗೆ ಹೋಗುತ್ತದೆ. ಹಾಗೆ ಆಗಿದ್ದರೆ ಆ ಅನುಸಾರವಾಗಿ ಸ್ಕೀಮನ್ನು ಇಲ್ಲಿ ಸೇರಿಸಲಾಗುತ್ತದೆ ಮತ್ತು ನಿಮಗೆ ನಿಮ್ಮ ಪ್ರಿನ್ಸಿಪಲ್ ಎಷ್ಟು ರಿಸ್ಕ್ನಲ್ಲಿದೆ ಎಂಬುದನ್ನು ತಿಳಿಸಲಾಗುತ್ತದೆ. ವೆರಿ ಹೈ ರಿಸ್ಕ್ನಲ್ಲಿದ್ದರೆ ಮತ್ತು ನಿಮ್ಮ ರಿಸ್ಕೋಮೀಟರ್ ಅದು ತೋರಿಸುತ್ತಿದ್ದರೆ ಅಂದರೆ ನಿಮ್ಮ ಪ್ರಿನ್ಸಿಪಲ್ ತುಂಬ ಹೈ ರಿಸ್ಕ್ನಲ್ಲಿದೆ ಎಂಬರ್ಥ. ಇದು ಸ್ಮಾಲ್ ಕ್ಯಾಪ್ನ ಸಂದರ್ಭದಲ್ಲಿ ಆಗುತ್ತದೆ ಮತ್ತು ಅದರಲ್ಲಿ ನಿಮಗೆ ತಿಳಿಯುತ್ತದೆ ನಿಮ್ಮ ಕ್ಯಾಪಿಟಲ್ ಲಾಸ್ ಆಗುವ ಸಾಧ್ಯತೆಗಳು ಕೂಡ ತುಂಬ ಹೆಚ್ಚಾಗಿವೆ ಮತ್ತು ಅದು ಜಾಸ್ತಿ ಸುರಕ್ಷಿತ ಕಡೆಗೆ ಹೋಗುತ್ತಾ ಹೋದಂತೆ ನಿಮ್ಮ ಕ್ಯಾಪಿಟಲ್ ಲಾಸ್ ಆಗುವ ಸಾಧ್ಯತೆಗಳು ಅಷ್ಟೇ ಕಡಿಮೆಯಾಗುತ್ತವೆ. ನಿಮ್ಮ ಪ್ರಿನ್ಸಿಪಲ್ ಕೂಡ ಅದೇ ಅನುಸಾರವಾಗಿ ಕಡಿಮೆ ರಿಸ್ಕ್ನಲ್ಲಿರುತ್ತದೆ, ಅಂದರೆ ನಿಮ್ಮ ಪ್ರಿನ್ಸಿಪಲ್ ಲೋ ರಿಸ್ಕ್ ಆಗುತ್ತಾ ಹೋಗುತ್ತದೆ. ಹೀಗಾಗಿ ನೀವು ನೋಡಿದಾಗಲೇ ಇದು ಎಷ್ಟು ವೊಲಾಟೈಲ್ ಅಥವಾ ಎಷ್ಟು ರಿಸ್ಕಿ ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ ಮತ್ತು ಆಧಾರದ ಮೇಲೆ ನೀವು ನಿಮ್ಮ ನಿರೀಕ್ಷಿತ ರಿಟರ್ನ್ ಅನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ನಂತರ ಆ ಸ್ಕೀಮಿನಲ್ಲಿ ಹೂಡಿಕೆ ಮಾಡಬಹುದು. ಈಗ ನಾವು ಮ್ಯೂಚುವಲ್ ಫಂಡ್ ಸ್ಕೀಮಿನ ಹೂಡಿಕೆ ತಂತ್ರದ ಆಧಾರದ ಮೇಲೆ ಸ್ಕೀಮ್ ಆಯ್ಕೆ ಮಾಡುವ ಬಗ್ಗೆ ಮಾತನಾಡೋಣ. ಒಂದು ಸ್ಕೀಮನ್ನು ಆಯ್ಕೆ ಮಾಡುವಾಗ ಆ ಮ್ಯೂಚುವಲ್ ಫಂಡ್ ಸ್ಕೀಮಿನ ಹೂಡಿಕೆ ತಂತ್ರಜ್ಞಾನವನ್ನು ನೋಡಿ. ಆ ನಿರ್ದಿಷ್ಟ ಮ್ಯೂಚುವಲ್ ಫಂಡ್ ಸ್ಕೀಮಿನ ಹೂಡಿಕೆ ತಂತ್ರಜ್ಞಾನ ಏನು, ಹೂಡಿಕೆ ಎಲ್ಲಾಗುತ್ತಿದೆ, ಯಾವ ಆಸ್ತಿ ವರ್ಗದಲ್ಲಿ ಹೂಡಿಕೆ ಮಾಡಲಾಗುತ್ತಿದೆ ಎಂಬುದನ್ನು ಗಮನಿಸಬೇಕು. ಒಂದು ನಿರ್ದಿಷ್ಟ ಹೂಡಿಕೆ ಸ್ಕೀಮ್, ಉದಾಹರಣೆಗೆ ಡಿಜಿಟಲ್ ಇಂಡಿಯಾ ಅಥವಾ ಡಿಜಿಟಲ್ ಇಂಡಿಯಾ ಥೀಮ್ ಇದ್ದರೆ, ಅಥವಾ ಡಿಜಿಟಲ್ ಅಂದರೆ ನಮ್ಮ ಐಟಿ ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡುತ್ತಿದ್ದರೆ, ಹಾಗಾದರೆ ನಿಮ್ಮ ಹೂಡಿಕೆ ಉದ್ದೇಶವು ಆ ಸ್ಕೀಮ್ನೊಂದಿಗೆ ಹೊಂದಿಕೆಯಾಗುತ್ತದೆಯಾದರೆ ನೀವು ಅದರಲ್ಲಿ ಹೂಡಿಕೆ ಮಾಡಬಹುದು ಮತ್ತು ಲಾಭ ಗಳಿಸಬಹುದು. ಉದಾಹರಣೆಗೆ ಒಂದು ಬ್ಯಾಂಕಿಂಗ್ ಟೀಮ್ ಇದ್ದರೆ ಅಲ್ಲಿ ಕೂಡ ಹೂಡಿಕೆ ಮಾಡಬಹುದು. ಒಂದು ವೈವಿಧ್ಯಮಯ ಪೋರ್ಟ್ಫೋಲಿಯೋ ಟೀಮ್ ಇದ್ದರೆ ಮತ್ತು ಅಲ್ಲಿ ಹೂಡಿಕೆ ತಂತ್ರವೇನೆಂದರೆ ವೈವಿಧ್ಯಮಯ ಇಕ್ವಿಟಿಗಳಲ್ಲಿ ನಿಮ್ಮ ಸಂಪೂರ್ಣ ಹಣವನ್ನು ಹಂಚಲಾಗುತ್ತದೆ, ಅರ್ಥವ್ಯವಸ್ಥೆಯ ವಿಭಿನ್ನ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಹಾಗಾದರೆ ಅದೇ ರೀತಿಯಲ್ಲಿ ನೀವು ನಿಮ್ಮ ಹೂಡಿಕೆಯನ್ನು ಅಲ್ಲಿ ಕೂಡ ಮಾಡಬಹುದು. ಆಕ್ಟಿವ್ ಫಂಡ್ಸ್ ಮತ್ತು ಪ್ಯಾಸಿವ್ ಫಂಡ್ಸ್. ಒಂದು ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ಫಂಡ್ ಮ್ಯಾನೇಜರ್ನ ಸ್ಟಾಕ್ ಆಯ್ಕೆ ಮಾಡುವ ಅಪಾಯವನ್ನು ತೆಗೆದುಕೊಳ್ಳಲು ಇಚ್ಛೆ ಇಲ್ಲದಿದ್ದರೆ ಅವರು ಪ್ಯಾಸಿವ್ ಫಂಡ್ಸ್ ಆಯ್ಕೆ ಮಾಡುತ್ತಾರೆ. ಪ್ಯಾಸಿವ್ ಫಂಡ್ಸ್ನಲ್ಲಿ ಕೇವಲ ಒಂದು ಸೂಚ್ಯಂಕವನ್ನು ಮಾತ್ರ ಅನುಕರಿಸಲಾಗುತ್ತದೆ. ಫಂಡ್ ಮ್ಯಾನೇಜರ್ ತನ್ನ ಇಚ್ಛೆಯಂತೆ ಸ್ಟಾಕ್ ಆಯ್ಕೆ ಮಾಡುವುದಿಲ್ಲ. ಸೂಚ್ಯಂಕದಲ್ಲಿ ಏನು ನಡೆಯುತ್ತಿದೆ, ಸೂಚ್ಯಂಕದಲ್ಲಿ ಯಾವ ಸ್ಟಾಕ್ಗೆ ಎಷ್ಟು ಪಾಲು ಇದೆ ಅಷ್ಟೇ ಪಾಲನ್ನು ತನ್ನ ಫಂಡ್ನ ಪೋರ್ಟ್ಫೋಲಿಯೋದಲ್ಲಿಯೂ ನಿರ್ಮಿಸುತ್ತಾನೆ, ತನ್ನ ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ, ಮತ್ತು ನಂತರ ಅಷ್ಟೇ ರಿಟರ್ನ್ ನೀಡುತ್ತಾನೆ. ಹೀಗಾಗಿ ಒಂದು ಮ್ಯೂಚುವಲ್ ಫಂಡ್ ಹೂಡಿಕೆದಾರನು ಕೇವಲ ಪ್ಯಾಸಿವ್ ಆಗಿ ಹೂಡಿಕೆ ಮಾಡಲು ಬಯಸಿದರೆ ಅವನು ಪ್ಯಾಸಿವ್ ಫಂಡ್ಗಳಿಗೆ ಹೋಗಬಹುದು, ಮತ್ತು ಒಂದು ಮ್ಯೂಚುವಲ್ ಫಂಡ್ ಹೂಡಿಕೆದಾರನು ಮಾರುಕಟ್ಟೆಯಿಂದ ಹೆಚ್ಚು ಲಾಭದ ನಿರೀಕ್ಷೆ ಇದ್ದರೆ ಅವನು ಯಾವ ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ಹೆಚ್ಚು ಲಾಭ ಸಿಗುತ್ತದೆ ಎಂದು ಭಾವಿಸಿದರೆ ಅವನು ಆಕ್ಟಿವ್ ಆಗಿ ನಿರ್ವಹಿಸಲ್ಪಡುವ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು. ಯಾಕೆಂದರೆ ಆಕ್ಟಿವ್ ಆಗಿ ನಿರ್ವಹಿಸಲ್ಪಡುವ ಫಂಡ್ಗಳಲ್ಲಿ ಹೀಗೆಂದು ನಂಬಲಾಗುತ್ತದೆ, ಹೀಗೆಂದು ಅರ್ಥ ಮಾಡಿಕೊಳ್ಳಲಾಗುತ್ತದೆ ಮತ್ತು ಹೂಡಿಕೆದಾರನು ಕೂಡ ನಂಬಬಹುದು, ನಿರೀಕ್ಷಿಸಬಹುದು. ಫಂಡ್ ಮ್ಯಾನೇಜರ್ ತನ್ನ ಕೌಶಲ್ಯಗಳಿಂದ, ತನ್ನ ಬಲವಾದ ಆಯ್ಕೆ ಸಾಮರ್ಥ್ಯಗಳಿಂದ, ತನ್ನ ಸಂಶೋಧನೆಯಿಂದ ಅವನಿಗೆ ಮಾರುಕಟ್ಟೆಯಿಂದ ಹೆಚ್ಚು ಲಾಭ ತಂದುಕೊಡುತ್ತಾನೆ ಎಂದು. ಅದಕ್ಕಾಗಿಯೇ ನೀವು ಹೂಡಿಕೆ ಮಾಡಬಹುದು ಆಕ್ಟಿವ್ ಆಗಿ ನಿರ್ವಹಿಸಲ್ಪಡುವ ಫಂಡ್ಗಳಲ್ಲಿಯೂ ಮತ್ತು ಪ್ಯಾಸಿವ್ ಆಗಿ ನಿರ್ವಹಿಸಲ್ಪಡುವ ಫಂಡ್ಗಳಲ್ಲಿಯೂ. 2 ವಿಷಯಗಳನ್ನು ಅರ್ಥ ಮಾಡಿಕೊಂಡ ನಂತರ ನಿಮಗೆ ಎಲ್ಲಿಗೆ ಹೂಡಿಕೆ ಮಾಡಬೇಕು ಎಂಬುದು ಸುಲಭವಾಗುತ್ತದೆ. ಸ್ಕೀಮ್ ಆಯ್ಕೆ ಎಂದರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅನ್ನು ತಿಳಿದುಕೊಳ್ಳುವುದು. ನೀವು ಈ ಅಧ್ಯಾಯದಲ್ಲಿ ನಾವು ನೋಡಿದಂತೆ ಜೀವನದ ಆರಂಭಿಕ ಹಂತಗಳಲ್ಲಿ ಇದ್ದಾಗ ನಿಮ್ಮ ಎಕ್ಸ್ಪೋಜರ್ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ನಲ್ಲಿ ಹೆಚ್ಚು ಇರಬಹುದು ಮತ್ತು ನೀವು ಹೆಚ್ಚಿನ ರಿಟರ್ನ್ಗಳ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಹುದು. ಅದೇ ರೀತಿಯಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೆಚ್ಚು ಅಸ್ಥಿರತೆ, ವೊಲಾಟಿಲಿಟಿ ಬೇಕಾಗಿಲ್ಲವೆಂದು ನೀವು ಬಯಸಿದರೆ ನೀವು ಲಾರ್ಜ್ ಕ್ಯಾಪ್ ಹೂಡಿಕೆಯನ್ನು ಹೆಚ್ಚು ಇಟ್ಟುಕೊಳ್ಳಬಹುದು ಮತ್ತು ಕೆಲವೊಮ್ಮೆ ಮಿಶ್ರಿತ ಪೋರ್ಟ್ಫೋಲಿಯೋ ಕೂಡ ರಚಿಸಬಹುದು. ಹೆಚ್ಚಾಗಿ ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಹೂಡಿಕೆಗಳು ಇರುತ್ತವೆ. ಉದಾಹರಣೆಗೆ 70% ಲಾರ್ಜ್ ಕ್ಯಾಪ್, 30% ಮಿಡ್ ಕ್ಯಾಪ್. ಈ ರೀತಿಯ ನಿಧಿಗಳು ಮಾರುಕಟ್ಟೆಯಲ್ಲಿಯೂ ಇವೆ. ಆದ್ದರಿಂದ ನೀವು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ನಲ್ಲಿ ಹೂಡಿಕೆ ಮಾಡಲು ಬಯಸುತ್ತೀರಾ ಎಂಬುದನ್ನು ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಂದರೇನು? ಇವುಗಳ ಬಗ್ಗೆ ನಾವು 2ನೇ ಅಧ್ಯಾಯದಲ್ಲಿ, ಅಂದರೆ ವಿಭಿನ್ನ ರೀತಿಯ ಮ್ಯೂಚುವಲ್ ಫಂಡ್ಗಳಲ್ಲಿ ತುಂಬಾ ಚೆನ್ನಾಗಿ ನೋಡಿದ್ದೇವೆ. ಇದಾದ ನಂತರ ಬರುತ್ತದೆ ಗ್ರೋತ್ ಮತ್ತು ವ್ಯಾಲ್ಯೂ ಇನ್ವೆಸ್ಟಿಂಗ್. ಇವುಗಳನ್ನು ನಾವು ಅಧ್ಯಾಯ ಸಂಖ್ಯೆ 10 ಮತ್ತು 11ರಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದೇವೆ. ಅಲ್ಲಿ ವ್ಯಾಲ್ಯೂ ಫಂಡ್ಗಳು ಯಾವುವು ಮತ್ತು ಗ್ರೋತ್ ಫಂಡ್ಗಳು ಯಾವುವು ಎಂಬುದನ್ನು ತಿಳಿಸಿದ್ದೇವೆ. ನಾವು ಇದನ್ನು ಬೇಗನೆ ಮತ್ತೆ ಒಮ್ಮೆ ನೋಡೋಣ.
ಗ್ರೋತ್ ಫಂಡ್ನಲ್ಲಿ ಆ ಕಂಪನಿಗಳು ಬರುತ್ತವೆ, ಅವುಗಳ ಫಂಡಮೆಂಟಲ್ಸ್ ಬಹಳ ಬಲವಾಗಿವೆ, ಅವುಗಳ PE ಬಹಳ ಹೆಚ್ಚಾಗಿದೆ, EPS ಹೆಚ್ಚಾಗಿದೆ ಮತ್ತು ಅವುಗಳ ಬೆಳವಣಿಗೆಯ ಸಾಧ್ಯತೆಗಳು ತಮ್ಮ ಅವಧಿಗಳಲ್ಲಿ ಅತ್ಯಂತ ಹೆಚ್ಚಾಗಿವೆ. ಹಾಗಾಗಿ ಗ್ರೋತ್ ಸ್ಟಾಕ್ಸ್ ಎಂದರೆ ಅಲ್ಲಿ ಹಣ ಹೂಡಲಾಗುತ್ತದೆ. ಗ್ರೋತ್ ಸ್ಟಾಕ್ಸ್ ಅಂದರೆ ಅವುಗಳು ಇನಾಮಿಯ ಬೆಳವಣಿಗೆಗಿಂತಲೂ ಹೆಚ್ಚು ರಿಟರ್ನ್ ನೀಡುತ್ತವೆ. ಅದರಿಂದ ಗ್ರೋತ್ ಫಂಡ್ಸ್ ನಿಮ್ಮ ಇನಾಮಿಯ ಬೆಳವಣಿಗೆಗಿಂತ ಹೆಚ್ಚು ರಿಟರ್ನ್ ನೀಡುತ್ತವೆ. ಅದೇ ರೀತಿಯಲ್ಲಿ ನೀವು ಗ್ರೋತ್ ಫಂಡ್ಸ್ನಲ್ಲಿ ಹಣ ಹೂಡಬಹುದು. ಅದೇ ರೀತಿಯಲ್ಲಿ ನೀವು ವ್ಯಾಲ್ಯೂ ಫಂಡ್ಸ್ಗಳಲ್ಲಿಯೂ ಹಣ ಹೂಡಬಹುದು. ಸಾಮಾನ್ಯವಾಗಿ ವ್ಯಾಲ್ಯೂ ಫಂಡ್ಸ್ ಎಂದರೆ ಏನು? ಒಂದು ಉತ್ತಮ ಕಂಪನಿ ಇದೆ, ಫಂಡಮೆಂಟಲಿ ಮತ್ತು ಫೈನಾನ್ಷಿಯಲಿ ಬಲವಾದ ಕಂಪನಿ ಇದೆ, ಆದರೆ ಯಾವುದೋ ಕಾರಣಕ್ಕೆ ಮಾರುಕಟ್ಟೆ ಅವುಗಳ ನಿಜವಾದ ಮೌಲ್ಯವನ್ನು ಗುರುತಿಸಿಲ್ಲ. ಹೀಗಾಗಿ ಇದು ದೀರ್ಘಕಾಲಿಕ ಹೂಡಿಕೆದಾರರಿಗೆ ದೀರ್ಘಕಾಲದ ಬೆಟ್ ಆಗಿರುತ್ತದೆ. ಸಾಮಾನ್ಯವಾಗಿ ಎಷ್ಟು ದೊಡ್ಡ ಹೂಡಿಕೆದಾರರು ಇದ್ದಾರೋ ಅವರು ವ್ಯಾಲ್ಯೂ ಇನ್ವೆಸ್ಟರ್ಸ್ ಆಗಿದ್ದಾರೆ. ಇನ್ನು ವ್ಯಾಲ್ಯೂ ಇನ್ವೆಸ್ಟ್ನಲ್ಲಿ ನಿಮಗೆ ಇರುವ ಸ್ಟಾಕ್ ಸ್ವಲ್ಪ ಅಂಡರ್ ವ್ಯಾಲ್ಯೂಡ್ ಆಗಿರುತ್ತದೆ. ನೀವು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಖರೀದಿಸಬಹುದು ಮತ್ತು ನಂತರ ನೀವು ಕಾಯುತ್ತೀರಿ ಮಾರುಕಟ್ಟೆ ಅದರ ನಿಜವಾದ ಮೌಲ್ಯವನ್ನು ಗುರುತಿಸುವವರೆಗೆ. ಮತ್ತು ಒಮ್ಮೆ ಮಾರುಕಟ್ಟೆ ಆ ಸ್ಟಾಕ್ನ ಮೌಲ್ಯವನ್ನು ಗುರುತಿಸಿದರೆ ಆ ಸ್ಟಾಕ್ ಪ್ರೈಸ್ ಏರಿ ಹೋಗುತ್ತದೆ ಮತ್ತು ನೀವು ಲಾಭ ಪಡೆಯುತ್ತೀರಿ. ಹೀಗಾಗಿ ದೀರ್ಘಕಾಲದಲ್ಲಿ ಈ ತಂತ್ರಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತವೆ. ಅಂತಾರಾಷ್ಟ್ರೀಯ ಇಕ್ವಿಟಿ ಫಂಡ್ಗಳಲ್ಲಿಯೂ ನೀವು ಹೂಡಿಕೆ ಮಾಡಬಹುದು. ನೀವು ಅಂತಾರಾಷ್ಟ್ರೀಯ ಇಕ್ವಿಟಿ ಫಂಡ್ಗಳನ್ನು ಅಥವಾ ನಿಮ್ಮ ಅಂತಾರಾಷ್ಟ್ರೀಯ ಇಕ್ವಿಟಿ ಫಂಡ್ಗಳನ್ನು ಆಯ್ಕೆ ಮಾಡುವ ಮಾನದಂಡವೇ ಮುಖ್ಯವಾಗಿದೆ. ಅದರಲ್ಲಿಯೇ ಮೊದಲಿಗೆ ನಿಮಗೆ ಅಂತಾರಾಷ್ಟ್ರೀಯ ಇಕ್ವಿಟಿ ಮಾರುಕಟ್ಟೆಗೆ ಎಕ್ಸ್ಪೋಜರ್ ಸಿಗುತ್ತದೆ ಮತ್ತು ನಿಮ್ಮ ಎಕ್ಸ್ಪೋಜರ್ ಅಲ್ಲಿ ರೂಪಾಯಿಯ ವಿನಿಮಯ ದರದಲ್ಲಿಯೂ ಇರುತ್ತದೆ, ಏಕೆಂದರೆ ರೂಪಾಯಿಯ ಚಲನೆ ನಿಮ್ಮ ವಾಪಸಿಗೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದು ಅಲ್ಲಿ ಮಹತ್ವವಾಗಿರುತ್ತದೆ. ನಾವು ರಿಸ್ಕ್ನಲ್ಲಿ ಇದನ್ನು ಓದಿದ್ದೇವೆ. ಹಾಗಾಗಿ ಒಬ್ಬ ಹೂಡಿಕೆದಾರನು ತನ್ನ ಪೋರ್ಟ್ಫೋಲಿಯೋವನ್ನು ಸ್ವಲ್ಪ ವಿಭಿನ್ನಗೊಳಿಸಲು ಅಂತಾರಾಷ್ಟ್ರೀಯ ಇಕ್ವಿಟಿ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಾನೆ. ಯಾವುದಾದರೂ ಆರ್ಥಿಕ ವ್ಯವಸ್ಥೆಯಲ್ಲಿ ಹೆಚ್ಚು ವಾಪಸ್ಸಿನ ಸಾಧ್ಯತೆಗಳಿದ್ದರೆ ಅವನು ಅಲ್ಲಿ ಹೆಚ್ಚು ಹಣ ಹೂಡಬಹುದು. ತನ್ನ ರಿಸ್ಕನ್ನು ಕಡಿಮೆ ಮಾಡಲು ಅಂತಾರಾಷ್ಟ್ರೀಯ ಇಕ್ವಿಟಿಗಳಲ್ಲಿ ಹೋದರೆ ಸ್ವಲ್ಪ ವಿಭಿನ್ನಗೊಳಿಸಬಹುದು ಮತ್ತು ನಾವು ನೋಡಿದಂತೆ ಇದು ನಿಮ್ಮ ಸ್ಯಾಟಲೈಟ್ ಪೋರ್ಟ್ಫೋಲಿಯೋದ ಭಾಗವಾಗಿಯೂ ಇರಬಹುದು. ಇದರಲ್ಲಿ ಸ್ವಲ್ಪ ಹೆಚ್ಚು ರಿಸ್ಕ್ ಇರಬಹುದು, ಆದರೆ ಅದೇ ರೀತಿಯಲ್ಲಿ ನೀವು ನಿಮ್ಮ ಪೋರ್ಟ್ಫೋಲಿಯೋವನ್ನು ರಚಿಸಬಹುದು. ನೀವು ಅಂತಾರಾಷ್ಟ್ರೀಯ ಇಕ್ವಿಟಿಗಳಲ್ಲಿ ಹೂಡಿಕೆ ಮಾಡಲು ಇಚ್ಛಿಸುತ್ತಿದ್ದರೆ ಸ್ಕೀಮ್ ಆಯ್ಕೆ ಮಾಡುವ ಮೊದಲು ಈ ವಿಷಯಗಳನ್ನು ಗಮನದಲ್ಲಿಡಬಹುದು. ಈಗ ನಾವು AMC ನೀಡುತ್ತಿರುವ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳ ಆಯ್ಕೆ ಬಗ್ಗೆ ಮಾತನಾಡೋಣ. AMC ನೀಡಿರುವ ಸ್ಕೀಮ್ಗಳಲ್ಲಿ ನಾವು ಯಾವ ರೀತಿಯಲ್ಲಿ ಆಯ್ಕೆ ಮಾಡಬಹುದು ಎಂಬುದನ್ನು ನೋಡೋಣ. ಯಾವ ಮ್ಯೂಚುವಲ್ ಫಂಡ್ ಸ್ಕೀಮ್ ಅನ್ನು ನಾವು ಆಯ್ಕೆ ಮಾಡಬೇಕು ಎಂಬುದು ಮುಖ್ಯ. ಮೊದಲನೆಯದಾಗಿ ಬರುತ್ತದೆ ಆಯ್ಕೆ ಆಪ್ಷನ್. ಮ್ಯೂಚುವಲ್ ಫಂಡ್ಸ್ನ ಪ್ರದರ್ಶನವನ್ನು ಹೂಡಿಕೆ ಗುರಿಯೊಂದಿಗೆ ಹೊಂದಾಣಿಕೆ ಮಾಡುವುದು. ಮೊದಲನೆಯದಾಗಿ ಬರುತ್ತದೆ ಫಂಡ್ಸ್ ಪೋರ್ಟ್ಫೋಲಿಯೋವನ್ನು ಹೂಡಿಕೆ ಗುರಿಯೊಂದಿಗೆ ಹೊಂದಾಣಿಕೆ ಮಾಡುವುದು, ಅಂದರೆ ಆ ನಿರ್ದಿಷ್ಟ ಮ್ಯೂಚುವಲ್ ಫಂಡ್ ಸ್ಕೀಮ್ನ ಹೂಡಿಕೆ ಗುರಿಯೇ ಮುಖ್ಯ. ಪೋರ್ಟ್ಫೋಲಿಯೋ ಕೂಡ ಅದೇ ರೀತಿಯಲ್ಲಿ ನಿರ್ಮಿಸಲಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ನೋಡಬೇಕು. ಬಹುಪಾಲು ಎನ್ಸಿಗಳು ತಮ್ಮ ಪೋರ್ಟ್ಫೋಲಿಯೋವನ್ನು ಮಾಸಿಕ ಆಧಾರದ ಮೇಲೆ ಹೂಡಿಕೆದಾರರಿಗೆ ಮಾರುತ್ತವೆ, ಡಿಸ್ಟ್ರಿಬ್ಯೂಟರ್ಗಳಿಗೆ ಮಾರುತ್ತಾರೆ ಮತ್ತು ಹೂಡಿಕೆದಾರರು ಹಾಗೂ ಡಿಸ್ಟ್ರಿಬ್ಯೂಟರ್ಗಳು ಪೋರ್ಟ್ಫೋಲಿಯೋವನ್ನು ನೋಡಿ ಇದನ್ನು ನಿರ್ಧರಿಸಬಹುದು. ಅವರ ಪೋರ್ಟ್ಫೋಲಿಯೋಗಳು ಹೂಡಿಕೆ ಗುರಿಯೊಂದಿಗೆ ಹೊಂದಾಣಿಕೆಯಾಗುತ್ತಿವೆಯೇ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಬಹುದು. ಹೀಗಾಗಿ ಯೋಜನೆ ಆಯ್ಕೆ ಮಾಡುವ ಮತ್ತೊಂದು ಮಾನದಂಡವೂ ಇದಾಗಿರಬಹುದು. ವಿವಿಧ ಎಂಸಿಗಳು ಮತ್ತು ಫಂಡ್ ಮ್ಯಾನೇಜರ್ಗಳು ನೀಡುವ ನಿಧಿಗಳ ಆಧಾರದ ಮೇಲೆ ಮ್ಯೂಚುವಲ್ ಫಂಡ್ ಯೋಜನೆಗಳನ್ನು ಆಯ್ಕೆ ಮಾಡುವಾಗ ಕೂಡ ಇದು ಅನ್ವಯಿಸುತ್ತದೆ. ಬಹುತೇಕ ದೀರ್ಘಕಾಲಿಕ ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ಒಬ್ಬ ಫಂಡ್ ಮ್ಯಾನೇಜರ್ನನ್ನು ಗಮನಿಸುತ್ತಾರೆ, ಅಂದರೆ ಯಾವ ಫಂಡ್ ಮ್ಯಾನೇಜರ್ ಯಾವ ಯೋಜನೆಯನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ ಎಂಬುದನ್ನು ನೋಡುತ್ತಾರೆ. ದೀರ್ಘಕಾಲದ ಡೇಟಾ ಎಂದರೆ ಏನು? ದೀರ್ಘಕಾಲದಲ್ಲಿ ಮ್ಯೂಚುವಲ್ ಫಂಡ್ಗಳು ರಿಟರ್ನ್ ಉತ್ಪಾದಿಸಿವೆ, ಮಾರುಕಟ್ಟೆಯನ್ನು ಮೀರಿವೆ ಮತ್ತು ನಿರಂತರವಾಗಿ ಮಾರುಕಟ್ಟೆಯನ್ನು ಮೀರಿವೆ. ಅದಕ್ಕಾಗಿ ಫಂಡ್ ಮ್ಯಾನೇಜರ್ನನ್ನು ಸಾಮಾನ್ಯವಾಗಿ ಗಮನಿಸಲಾಗುತ್ತದೆ. ಯೋಜನೆಗಳನ್ನು ಆಯ್ಕೆ ಮಾಡುವಾಗ ಫಂಡಿನ ಪ್ರದರ್ಶನವು ಬಹಳ ದೊಡ್ಡ ವಿಷಯವಾಗಿದೆ. ಬಹುತೇಕ ಹೂಡಿಕೆದಾರರು ಕೇವಲ ಫಂಡಿನ ಪ್ರದರ್ಶನವನ್ನು ನೋಡಿಕೊಂಡು ಯೋಜನೆಯನ್ನು ಆಯ್ಕೆ ಮಾಡುತ್ತಾರೆ. ಇದು ಯಾವತ್ತೂ ಸಲಹೆ ನೀಡಲಾಗದು. ಆದರೆ ಹೌದು, ಮತ್ತೆ ಇದೆ. ಮ್ಯೂಚುವಲ್ ಫಂಡ್ ಯೋಜನೆಗಳ ಆಯ್ಕೆ ಮಾಡುವಾಗ ಇದು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ನೀವು ಮ್ಯೂಚುವಲ್ ಫಂಡ್ ಯೋಜನೆಗಳ ಪ್ರದರ್ಶನವನ್ನು ನೋಡಬಹುದು. ಸೆಬಿ ಕೂಡ ಮ್ಯೂಚುವಲ್ ಫಂಡ್ ಯೋಜನೆಗಳ ಪ್ರದರ್ಶನವನ್ನು ಯಾವ ರೀತಿಯಲ್ಲಿ ತೋರಿಸಬೇಕು ಎಂಬುದನ್ನು ವಿವರಿಸಿದೆ. ಅದನ್ನು ಆಧಾರವಾಗಿ ನೀವು ಫಂಡ್ ಆಯ್ಕೆ ಮಾಡಬಹುದು. ಫಂಡ್ಸ್ ಪೋರ್ಟ್ಫೋಲಿಯೋ. ಯಾವುದೇ ಮ್ಯೂಚುವಲ್ ಫಂಡ್ ಯೋಜನೆಯನ್ನು ಆಯ್ಕೆ ಮಾಡುವ ಮೊದಲು ಫಂಡ್ಗಳ ಪೋರ್ಟ್ಫೋಲಿಯೋವನ್ನು ಮೌಲ್ಯಮಾಪನ ಮಾಡಬೇಕು. ಫಂಡ್ನ ಪೋರ್ಟ್ಫೋಲಿಯೋ ಹೇಗಿದೆ? ವಿವಿಧ ಆರ್ಥಿಕ ಕ್ಷೇತ್ರಗಳಲ್ಲಿ ಹಣ ಹಂಚಲಾಗಿದೆ ಅಥವಾ ಇಲ್ಲವೇ ಎಂಬುದು ಡೈವರ್ಸಿಫೈಡ್ ಆಗಿದೆಯೇ ಎಂಬುದನ್ನು ನೋಡಬೇಕು. ಡೈವರ್ಸಿಫೈಡ್ ಮ್ಯೂಚುವಲ್ ಫಂಡ್ ಆಗಿದ್ದರೆ ಎಷ್ಟು ಡೈವರ್ಸಿಫೈ ಮಾಡಲಾಗಿದೆ, ಅದರಲ್ಲಿ ಯಾವ ರೀತಿಯ ಅಪಾಯ ಇದೆ. ಹೀಗಾಗಿ ಈ ಎಲ್ಲ ವಿಷಯಗಳನ್ನು ಒಂದು ಹೂಡಿಕೆದಾರನು ನೋಡಬಹುದು. ಫಂಡ್ ಪೋರ್ಟ್ಫೋಲಿಯೋಗೆ ಬಂದಾಗ ಮತ್ತು ಡೆಟ್ ಫಂಡ್ಸ್ನ ವಿಷಯದಲ್ಲಿ ಸರಾಸರಿ ಮ್ಯಾಚ್ಯೂರಿಟಿ, ಮಾಡಿಫೈಡ್ ಡ್ಯೂರೇಷನ್, ಇವುಗಳನ್ನು ಸಹ ಡ್ಯೂರೇಷನ್ ಮುಂತಾದ ಎಲ್ಲ ವಿಷಯಗಳನ್ನು ಹೂಡಿಕೆದಾರನು ನೋಡಬಹುದು. ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಹೇಗೆ ಹೂಡಿಕೆ ಮಾಡಬೇಕೆಂದು ಅವನು ನಿರ್ಧರಿಸಬಹುದು. ಫಂಡ್ ಒಂದು ದೀರ್ಘಾವಧಿಯ ಇತಿಹಾಸ ಹೊಂದಿದ್ದರೆ ಆ ಫಂಡ್ನ ಇತಿಹಾಸವನ್ನು ನಾವು ನೋಡಬಹುದು. ಅದರ ಪ್ರದರ್ಶನವನ್ನು ನಾವು ಮೌಲ್ಯಮಾಪನ ಮಾಡಬಹುದು. ಫಂಡ್ ಮ್ಯಾನೇಜರ್ನ ಪ್ರದರ್ಶನವನ್ನು ನಾವು ಮೌಲ್ಯಮಾಪನ ಮಾಡಬಹುದು. ಹೀಗಾಗಿ ಈ ರೀತಿಯಲ್ಲಿಯೂ ಮ್ಯೂಚುವಲ್ ಫಂಡ್ ಯೋಜನೆ ಆಯ್ಕೆ ಮಾಡಲು ಒಂದು ಮಾನದಂಡ ರೂಪುಗೊಳ್ಳುತ್ತದೆ. ಒಂದು ಹೊಸ ಫಂಡನ್ನು ಸಾಧಾರಣ ಪ್ರದರ್ಶನವಿರುವ ಪೋರ್ಟ್ಫೋಲಿಯೋ ಮ್ಯಾನೇಜರ್ ನಿರ್ವಹಿಸುತ್ತಿದ್ದರೆ ಅದನ್ನು ಖಚಿತವಾಗಿ ತಪ್ಪಿಸಬಹುದು.
ಪೋರ್ಟ್ಫೋಲಿಯೋ ಟರ್ನ್ಓವರ್ ಅಥವಾ ಪೋರ್ಟ್ಫೋಲಿಯೋ ಟರ್ನ್ಓವರ್ ಅನುಪಾತ ಷೇರುಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವಾಗ ನಮಗೆ ಬ್ರೋಕರೇಜ್ ನೀಡಬೇಕಾಗುತ್ತದೆ. ಎಷ್ಟು ಹೆಚ್ಚು ಖರೀದಿ ಅಥವಾ ಮಾರಾಟ ನಡೆಯುತ್ತದೋ ಆ ಯೋಜನೆಯ ವೆಚ್ಚ ಅನುಪಾತವು ಅಷ್ಟೇ ಹೆಚ್ಚಾಗುತ್ತದೆ. ಹೀಗಾಗಿ ಸಾಮಾನ್ಯವಾಗಿ ಹೇಳಲಾಗುತ್ತದೆ ಅಥವಾ ನಂಬಲಾಗುತ್ತದೆ, ಒಂದು ಯೋಜನೆಯ ಪೋರ್ಟ್ಫೋಲಿಯೋ ಟರ್ನ್ಓವರ್ ಅನುಪಾತ ಹೆಚ್ಚು ಇರಬಾರದು. ಅಥವಾ ನೀವು 2 ಯೋಜನೆಗಳನ್ನು ನೋಡುತ್ತಿದ್ದರೆ ಒಂದು ಯೋಜನೆಯ ಪೋರ್ಟ್ಫೋಲಿಯೋ ಟರ್ನ್ಓವರ್ ಅನುಪಾತ ಹೆಚ್ಚು ಇದ್ದರೆ ಆ ಯೋಜನೆಯನ್ನು ತಪ್ಪಿಸಬೇಕು ಮತ್ತು ಕಡಿಮೆ ಇರುವ ಯೋಜನೆಯನ್ನು ಆಯ್ಕೆ ಮಾಡಬೇಕು. ಆ ಯೋಜನೆಯನ್ನೇ ತೆಗೆದುಕೊಳ್ಳಬೇಕು. ಆದರೆ ಮತ್ತೆ ನಾವು ವಿಭಿನ್ನ ಅಂಶಗಳು ಮತ್ತು ವಿಭಿನ್ನ ಮಾನದಂಡಗಳ ಆಧಾರದಲ್ಲಿಯೂ ಯೋಜನೆಯನ್ನು ಮೌಲ್ಯಮಾಪನ ಮಾಡುತ್ತೇವೆ. ಆದರೆ ಪೋರ್ಟ್ಫೋಲಿಯೋ ಟರ್ನ್ಓವರ್ ಅನುಪಾತವನ್ನು ಮಾತ್ರ ಗಮನಿಸಿದರೆ ನಾವು ಹೇಳಬಹುದು, ಪೋರ್ಟ್ಫೋಲಿಯೋ ಟರ್ನ್ಓವರ್ ಅನುಪಾತ ಹೆಚ್ಚು ಇದ್ದರೆ ಅದನ್ನು ತೆಗೆದುಕೊಳ್ಳಬೇಕು. ಹೀಗಾಗಿ ಗೆಳೆಯರೆ, ಇದು ನಮ್ಮ ಸರಣಿಯ 14ನೇ ಅಧ್ಯಾಯದಿಂದ ಎಲ್ಲವೂ ಆಗಿತ್ತು. 5 ಮ್ಯೂಚುವಲ್ ಫಂಡ್ ವಿತರಣಾ ಪರೀಕ್ಷೆ ಮತ್ತು ಅದು ಮ್ಯೂಚುವಲ್ ಫಂಡ್ಸ್ನ ಕೊನೆಯ ಅಧ್ಯಾಯವಾಗಿದೆ. ಸಂಫೈ ಇಂದು ನಮ್ಮ ಎಲ್ಲ ಅಧ್ಯಾಯಗಳು ಮ್ಯೂಚುವಲ್ ಫಂಡ್ಸ್ ಸಂಫೈ ಸಂಪೂರ್ಣವಾಗಿವೆ ಮತ್ತು ಈ ವಿಡಿಯೋಗಳನ್ನು ನೋಡಿದರೆ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡಬಹುದು. ಉಳಿದ ನಮ್ಮ ವಿಡಿಯೋಗಳನ್ನು ನೋಡಲು ನೀವು ನಮ್ಮ ಪ್ಲೇಲಿಸ್ಟ್ಗೆ ಹೋಗಬಹುದು. ನೀವು ಉಳಿದ ಎಲ್ಲ ಸಣ್ಣ ವಿಡಿಯೋಗಳನ್ನು ಕೂಡ ನೋಡಬಹುದು ಮತ್ತು ನಾನು ಇಂದು ಹೇಳಿದ ಕೆಲವು ಮುಖ್ಯ ಅಂಶಗಳು ನೀವು ಬೇರೆ ಬೇರೆ ಅಧ್ಯಾಯಗಳಲ್ಲಿ ಹೋಗಿ ನೋಡಬಹುದು. ಅವನ್ನು ನೀವು ಖಂಡಿತ ನೋಡಬೇಕು. ನಿಮ್ಮ ಅಧ್ಯಾಯ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುವುದೇ ಇಲ್ಲ. ಮತ್ತು ಧನ್ಯವಾದಗಳು ಗೈಸ್, ನೀವು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದ್ದಕ್ಕಾಗಿ. ನಾನು ಆಶಿಸುತ್ತೇನೆ ನಮ್ಮ ವಿಡಿಯೋಗಳು ತುಂಬ ಚೆನ್ನಾಗಿವೆ ಮತ್ತು ನಿಮಗೆ ಬಹಳ ಉಪಯುಕ್ತವಾಗುತ್ತವೆ. ಈಗ ನಮ್ಮ ಮುಂದಿನ ವಿಷಯ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಮೇಲೆ ಇರಲಿದೆ. ಅದರ ವಿಡಿಯೋಗಳನ್ನು ಕೂಡ ನಾವು ಹಾಕಲಿದ್ದೇವೆ. ಆದರೆ ನೀವು ಸಿರೀಸ್ ಪರೀಕ್ಷೆ ಬರೆಯಬೇಕಾದರೆ ದಯವಿಟ್ಟು ಈ ವಿಡಿಯೋಗಳನ್ನು ನೋಡಿ. ನಾನು ನಿಮಗೆ ಖಚಿತಪಡಿಸಬಹುದು, ನೀವು ಕೇವಲ ವಿಡಿಯೋಗಳನ್ನು ನೋಡಿದರೂ ಪರೀಕ್ಷೆಯನ್ನು ಕ್ಲಿಯರ್ ಮಾಡಬಹುದು ಮತ್ತು ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಚಲೋ, ಈಗ ಆಪ್ಷನ್ ನಂಬರ್ 12ರ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 1, ಕೆಳಗಿನ ಯಾವ ಸ್ಕೀಮ್ ವರದಿಗಳನ್ನು ಕ್ರೆಡಿಟ್ ರಿಸ್ಕ್ ದೃಷ್ಟಿಯಿಂದ ಅತ್ಯಂತ ಕಡಿಮೆ ಅಪಾಯದವು ಎಂದು ಪರಿಗಣಿಸಲಾಗುತ್ತದೆ? ಅತ್ಯಂತ ಕಡಿಮೆ ಕ್ರೆಡಿಟ್ ರಿಸ್ಕ್ ಯಾವುದರಲ್ಲಿ ಇರುತ್ತದೆ? ಕ್ರೆಡಿಟ್ ರಿಸ್ಕ್ ಫಂಡ್ನಲ್ಲ, ಕಾರ್ಪೊರೇಟ್ ಬಾಂಡ್ ಫಂಡ್ನಲ್ಲ, ಡೈನಾಮಿಕ್ ಬಾಂಡ್ ಫಂಡ್ನಲ್ಲ ಅಥವಾ ಡೆಟ್ ಫಂಡ್ನಲ್ಲ? ಹೀಗಾಗಿ ಅತ್ಯಂತ ಕಡಿಮೆ ಅಪಾಯ ಯಾವುದರಲ್ಲಿ ಎಂಬುದನ್ನು ನೋಡೋಣ. ಕ್ರೆಡಿಟ್ ರಿಸ್ಕ್ನ ವ್ಯಾಖ್ಯಾನವನ್ನು ನಾನು ನಿಮಗೆ ವಿವರಿಸಿದ್ದೇನೆ. ಕ್ರೆಡಿಟ್ ರಿಸ್ಕ್ ಎಂದರೆ ಬೋರೋವರ್ಗಳು ಬಡ್ಡಿ ಮತ್ತು ಮೂಲಧನ ಪಾವತಿಯನ್ನು ಹಿಂತಿರುಗಿಸಲು ಅಸಾಧ್ಯವಾಗುವುದು. ಹೀಗಾಗಿ ಬೋರೋವರ್ ಯಾವುದೇ ಪಾವತಿಯಲ್ಲಿ ಡಿಫಾಲ್ಟ್ ಮಾಡಿದಾಗ ಕ್ರೆಡಿಟ್ ರಿಸ್ಕ್ ಉಂಟಾಗುತ್ತದೆ ಮತ್ತು ಇದರಲ್ಲಿ ನಾವು ನೋಡಿದಾಗ ಈ ಆಯ್ಕೆಗಳಲ್ಲಿ ನಮ್ಮ ಬಳಿ ಗಿಲ್ಟ್ ಫಂಡ್ ಇದೆ. ಗಿಲ್ಟ್ ಅಂದರೆ ಇಂಡಿಯಾ ಸರ್ಕಾರ. ಹಣವು ಹೋಗುವುದು ಇಂಡಿಯಾ ಸರ್ಕಾರದ ಬಳಿಗೆ. ಇದು ಹೀಗೆ ಅರ್ಥ ಮಾಡಿಕೊಳ್ಳಲಾಗುತ್ತದೆ, ಸರ್ಕಾರ ತನ್ನ ಸಾಲದ ಬಾಧ್ಯತೆಗಳಲ್ಲಿ ಡಿಫಾಲ್ಟ್ ಮಾಡುವುದಿಲ್ಲ ಎಂದು. ಅದಕ್ಕಾಗಿ ಇದರ ಉತ್ತರ ಡಿ ಆಗಿದೆ. ಗಿಲ್ಟ್ ನಿಧಿಗಳು. ಪ್ರಶ್ನೆ ಸಂಖ್ಯೆ 2, ಒಂದು ಹೂಡಿಕೆದಾರನು ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ಇರುವ ಅಪಾಯದ ಮಟ್ಟವನ್ನು ತ್ವರಿತವಾಗಿ ಅರ್ಥ ಮಾಡಿಕೊಳ್ಳಲು ಯಾವುದು ಸಹಾಯ ಮಾಡುತ್ತದೆ? ಸೆಬಿ ಸರಳೀಕೃತ ಫ್ರೇಮ್ವರ್ಕ್ ಅನ್ನು ಶಿಫಾರಸು ಮಾಡಿದೆ. ರಿಸ್ಕೋಮೀಟರ್, ರಿಸ್ಕ್ ಫ್ಯಾಕ್ಟರ್ಸ್, ಫ್ಯಾಕ್ಟ್ ಶೀಟ್ ಅಥವಾ ಹೂಡಿಕೆದಾರರ ಅಪಾಯ ಪ್ರೊಫೈಲ್. ಇವುಗಳಲ್ಲಿ ಯಾವುದು ಹೂಡಿಕೆದಾರನು ನೋಡಿದ ಕೂಡಲೇ ಒಂದು ಮ್ಯೂಚುವಲ್ ಫಂಡ್ ಯೋಜನೆಯಲ್ಲಿ ಎಷ್ಟು ಮಟ್ಟದ ಅಪಾಯ ಇದೆ ಎಂಬುದನ್ನು ಬಹಳ ವೇಗವಾಗಿ ತಿಳಿಯಲು ಸಹಾಯ ಮಾಡುತ್ತದೆ? ಸೆಬಿ ಯಾವುದನ್ನು ಶಿಫಾರಸು ಮಾಡಿದೆ ಎಂದರೆ ಉತ್ತರವೇ ರಿಸ್ಕೋಮೀಟರ್. ಈಗ ನಾವು ಪ್ರಶ್ನೆ ಸಂಖ್ಯೆ 3 ಬಗ್ಗೆ ಮಾತನಾಡೋಣ. ಪೆಸೆ ಫಂಡ್ಗಳು ಸುರಕ್ಷಿತವಾಗಿವೆ ಎಂದು ಹೇಳಲಾಗುತ್ತದೆ, ಏಕೆಂದರೆ ಆ ಫಂಡ್ಗಳ ಎನ್ಎವಿ ಕೂಡ ಅವರ ಸಂಬಂಧಿತ ಮಾರುಕಟ್ಟೆ ಕುಸಿತವಾದಾಗ ಕೂಡ ಇಳಿಯುವುದಿಲ್ಲ. ಇದು ಟ್ರೂ ಅಥವಾ ಫಾಲ್ಸ್ ಪ್ರಶ್ನೆ ಎಂದು ಹೇಳುತ್ತಿದೆ. ಪೆಸೆ ಫಂಡ್ ಸುರಕ್ಷಿತವೆಂದು ಹೇಳಲಾಗುತ್ತದೆ, ಅವರ ಎನ್ಎವಿ ಕೆಳಗೆ ಬೀಳುವುದಿಲ್ಲ. ಮಾರುಕಟ್ಟೆ ಕುಸಿದಾಗ ನೋಡಿ ಹೀಗೆ ಅಲ್ಲ. ಪೆಸೆ ಫಂಡ್ಗಳಲ್ಲಿ ಕೇವಲ ಇಂಡೆಕ್ಸ್ ಫಂಡ್ಗಳಲ್ಲೇ ಹಣ ಹೂಡಲಾಗುತ್ತದೆ ಮತ್ತು ಇಂಡೆಕ್ಸ್ ಕೆಳಗೆ ಬೀಳಿದಾಗ ಪೆಸೆ ಫಂಡ್ಗಳು ಕೂಡ ಕೆಳಗೆ ಬೀಳುತ್ತವೆ ಮತ್ತು ಅವುಗಳ ಎನ್ಎವಿಯೂ ಇಳಿಯುತ್ತದೆ. ಹೀಗಾಗಿ ಈ ಹೇಳಿಕೆ ತಪ್ಪಾಗಿದೆ, ಆದ್ದರಿಂದ ಉತ್ತರ ಬಿ ಫಾಲ್ಸ್. ಈಗ ನಾವು ಪ್ರಶ್ನೆ ಸಂಖ್ಯೆ 4 ಬಗ್ಗೆ ಮಾತನಾಡೋಣ. ಕೆಳಗಿನ ಯಾವ ಯೋಜನೆಗಳಲ್ಲಿ ಕಾನ್ಸಂಟ್ರೇಷನ್ ರಿಸ್ಕ್ ಕಡಿಮೆ ಇರುತ್ತದೆ? ಏಕಾಗ್ರತೆಯ ಕಡಿಮೆ ಅಪಾಯ ಯಾವುದರಲ್ಲಿ ಇರುತ್ತದೆ? ಮಲ್ಟಿ ಕ್ಯಾಪ್ ಫಂಡ್ನಲ್ಲ, ಫೋಕಸ್ ಫಂಡ್ನಲ್ಲ, ಥೀಮ್ಯಾಟಿಕ್ ಫಂಡ್ನಲ್ಲ, ಸೆಕ್ಟರ್ ಫಂಡ್ನಲ್ಲ? ನೋಡಿ, ಮೊದಲು ಕಾನ್ಸಂಟ್ರೇಷನ್ ಬಗ್ಗೆ ಮಾತನಾಡಿದಾಗ ನಾವು ವಿಡಿಯೋದಲ್ಲಿ ಚೆನ್ನಾಗಿ ನೋಡಿದ್ದೇವೆ. ಮಲ್ಟಿ ಕ್ಯಾಪ್ ಫಂಡ್ನಲ್ಲಿ ಕಾನ್ಸಂಟ್ರೇಷನ್ ರಿಸ್ಕ್ ಅತ್ಯಂತ ಕಡಿಮೆ ಇರುತ್ತದೆ, ಏಕೆಂದರೆ ಅದು ವಿಭಿನ್ನ ಕ್ಯಾಪ್ಗಳಾದ್ಯಂತ ಸಂಪೂರ್ಣ ಯೂನಿವರ್ಸ್ನಲ್ಲಿ ಹಣ ಹಂಚಿಕೊಳ್ಳುತ್ತದೆ. ಮತ್ತು ಫೋಕಸ್ ಫಂಡ್ನಲ್ಲಿ ಸ್ವಲ್ಪ ಫೋಕಸ್ ಇರುತ್ತದೆ, 30, 40, 50 ಷೇರುಗಳಲ್ಲಿ ಇರಬಹುದು. ಥೀಮ್ಯಾಟಿಕ್ ಫಂಡ್ಗಳಲ್ಲಿ ಒಂದು ಥೀಮ್ ಮೇಲೆ ಫೋಕಸ್ ಇರುತ್ತದೆ ಮತ್ತು ಸೆಕ್ಟರ್ ಫಂಡ್ಗಳಲ್ಲಿಯೂ ಕಾನ್ಸಂಟ್ರೇಷನ್ ರೇಷಿಯೋ ಹೆಚ್ಚು ಇರುತ್ತದೆ, ಏಕೆಂದರೆ ಹಣವು ಕೇವಲ ಒಂದು ಸೆಕ್ಟರ್ಗೆ ಹೋಗುತ್ತಿದೆ. ಹಾಗಾಗಿ ಉತ್ತರವು ಮಲ್ಟಿ ಕ್ಯಾಪ್ ಫಂಡ್. 4ನೇದಕ್ಕೆ ಉತ್ತರ ಮಲ್ಟಿ ಕ್ಯಾಪ್ ಫಂಡ್. ಪ್ರಶ್ನೆ ಸಂಖ್ಯೆ 5, ಡ್ಯಾಶ್ ಮತ್ತು ಕ್ಲೋಸ್ ಎಂಡೆಡ್ ಡೆಟ್ ಫಂಡ್ಸ್. ನಾವು ಇದುವರೆಗೆ ಕಲಿತಂತೆ ಫಿಕ್ಸ್ ಮೆಚ್ಯೂರಿಟಿ ಪ್ಲಾನ್ಸ್ ಅಂದರೆ ಎಫ್ಎಂಪಿಗಳು ಕ್ಲೋಸ್ ಎಂಡೆಡ್ ಡೆಟ್ ಫಂಡ್ಸ್ಗೆ ಸೇರಿವೆ ಎಂದು ಪರಿಗಣಿಸಲಾಗುತ್ತದೆ. ಉಳಿದ ಎಲ್ಲ ಫಂಡ್ಗಳು ಓಪನ್ ಎಂಡೆಡ್ ಆಗಿವೆ. ಹಾಗಾಗಿ ಉತ್ತರವು ಎ ಫಿಕ್ಸ್ಡ್ ಮೆಚ್ಯೂರಿಟಿ ಪ್ಲಾನ್ಸ್. ಹಾಗಾದರೆ ಇದು ಅಧ್ಯಾಯ 12ರಿಂದ ಎಲ್ಲವೂ. ಈಗ ನಾವು ಪ್ರಶ್ನೆಗಳನ್ನು ಪೂರ್ಣಗೊಳಿಸಿದ್ದೇವೆ. ನಿಮಗೆ ಯಾವುದೇ ವಿಷಯದಿಂದ ಸಂಬಂಧಿಸಿದ ಅಥವಾ ಯಾವುದೇ NSM 5ಗೆ ಸಂಬಂಧಿಸಿದ ಅನುಮಾನವಿದ್ದರೆ ದಯವಿಟ್ಟು ನಮಗೆ ತಿಳಿಸಿ.
ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ನಮಗೆ ತಿಳಿಸಬಹುದು. ನಾವು ನಿಮ್ಮ ಎಲ್ಲ ಪ್ರಶ್ನೆಗಳು, ಸಲಹೆಗಳು ಮತ್ತು ಪ್ರತಿಕ್ರಿಯೆಗಳಿಗೆ ಉತ್ತರಿಸಲು ತುಂಬ ಸಂತೋಷಪಡುತ್ತೇವೆ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮ ಬೆಂಬಲಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಧನ್ಯವಾದಗಳು.